ಶಂಕರಪ್ಪನವರೇ ಮಾದೇವಿ, ಏನ್ ಬೇಕಂತ ಕೇಳು. ಏನು ಏನ್ ಬೇಕು ನಿಂಗೆ? ಹೊಲಕ್ಕೆ ಹರಿದಿದ್ದಾನೆ ನುಗ್ಗಿದ್ದಾವೆ, ಓಡಿಸಿ. ಯಮನ ಅಣ್ಣಂಗೆ ಎಬ್ಸೋ. ಗದ್ದೆಗೆ ದನ ನುಗ್ಗಿದ್ದಾವಂತೆ. ನಾವ್ ಬೆಳೆದಿದ್ದೆಲ್ಲ ಊರ್ ದನಗಳಿಗೆ ಆಗೋಯ್ತು. ಆ ಕಡೆ ಓಡಿ ಓಡ್ಸೋದು ಹೊಡಿ 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 ಮೊಲ ಹೊಡಿ ಓಡಿಸ್ಲೇ ಮೊಲ ಅತ್ಲಾಗ. ಅಣ್ಣಾರೇ ಅವಾಗ ಕರಿತಾವ್ರೆ, ಮೈಸೂರು ಹೋಗಕ್ ಗೊತ್ತಾಯ್ತಂತೆ. ಬಾ. ಏನ್ ಸ್ವಾಮಿ, ಬೆಳಗ್ಗೆನೆ ಹಡಬೆ ದನಗಳು ನುಗ್ಬಿಟ್ಟಿವಲ್ಲ ಹೊಲಕ್ಕೆ. ನಮ್ಮವಂತೂ ಹಾಲು ಬಿಡ್ರಿ ಅವು. ನಿಮ್ಮ ಯಾರು ಅಂದ್ರು ಬೆಳಿಗ್ಗೆ ಎದ್ದುಕೊಳ್ಳಿ ಹಡಬೆ ದನಗಳ ಕಾಟ ನಮ್ಮ ಹೊಲಕ್ಕೆ. ಏನ್ ಮಾಡ್ತೀರಿ? ನಿಮ್ಗೆ ಒಂದನಕ್ಕೂ ಇನ್ನೊಂದನಕ್ಕೂ ವ್ಯತ್ಯಾಸ ಗೊತ್ತಾಗಿಲ್ಲ. ಒಬ್ಬ ಹಳ್ಳಿನಿಗೂ ಇನ್ನೊಬ್ಬ ಹಳ್ಳಿನಿಗೂ ವ್ಯತ್ಯಾಸ ಗೊತ್ತಾಗಿಲ್ಲ. ಅದೇನೋ ಪೇಟೆನ್ ಬಂದ್ಬಿಡ್ತೀರಿ ವ್ಯವಸಾಯ ಮಾಡೋಣ ಅಂತ. ಏನ್ ಮಾಡೋದು, ಬಂದಾಯ್ತಲ್ಲ. ಓ ಮುಚ್ಕೊಂಡಾಗ ಆ ಹೊಸ ಆಕ್ಳು ಒದಿತತಿ, ಕರ್ಸ್ಕೊಳಕಿಲ್ಲ. ಹೋಗ್ಲಿ ಬಿಡು, ಅವ್ರು ಬಂದ್ಮೇಲೆ ಕರ್ಕೋತಾರೆ. ಯಾರಾಕ್ಲಂತೆ? ಇಷ್ಟ ಬೇಗ ನುಗ್ಬೇಕಾರೆ ಆ ಹಲ್ಗಪ್ಪನ ಹಸಿಗಳೇ ಇರ್ಬೇಕು. ಯಾರೋ ಏನೋ, ಅಂತೂ ಈ ಸಲ ಫಸಲ್ ಬಂದಂಗೆ ಆಯ್ತು. ಆ ಹಲ್ಗಪ್ಪನ ಬುದ್ಧಿ ಸರಿ ಇಲ್ಲ, ಮನ್ಸಿಗೆ ಬಂದಾಗ ಮಾತಾಡ್ತಾನೆ. ಏನ್ ಮಾತಾಡ್ತಾನೆ? ಅವ್ರ ಮಾತಿಗೆ ಬೆಂಕಿ ಬಿತ್ತು. ಸರಿಯಾದ ಸಮಯದಲ್ಲಿ ಆಳುಗಳು ಕೈ ಕೊಟ್ಟು ಹೋದ್ರು. ದಿನಕ್ಕೊಂದ್ಸಲಿ ಜಗಳಕ್ಕಾದ್ರೆ ಕೈ ಕೊಡ್ದೆ ಇನ್ನೇನ್ ಮಾಡ್ತಾರೆ? ಸರಿ, ಈಗ ಅಂದ್ಬಿಟ್ರೆ ಸರಿ ಹೋಯ್ತು. ಈ ಜಗತ್ನಲ್ಲಿ ಆದ ತಪ್ಪಿಗೆಲ್ಲ ನಾನ ಹೊಣೆ. ಇದ್ದನ್ನೆಲ್ಲ ಕದ್ಕೊಂಡು ಹೋದ ಆಳು ಕಳ್ಸೋಳ ಮಕ್ಕಳಿಗೂ ನಾನ ಕಾರಣನ? ಮಾದೇವಿಗೆ ಆ ಹಸು ಹಾಲು ಕೊಡಲ್ವಂತೆ, ಕರ್ಕೊಂಡ್ ಬನ್ನಿ. ಆ ಮಾದೇವ್ ಒಂದ್ಸರಿ ಇದ್ದಾಳೆ ನಿನಗೆ. ಒದಿತೀಯ? ನಾನು ಯಾರು ಗೊತ್ತಾ? ಒಂದ್ ಹಾಕ್ಬಿಡ್ತೇನೆ. ಅಯ್ಯೋ 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 ಯಪ್ಪ. ಮಕ್ಕಳು ಸ್ಕೂಲ್ಗೆ ಹೋಗಕ್ ಬಟ್ಟೆ ಇಲ್ಲ, ಯಾವಾಗ್ಲೂ ಕಾಸಿಲ್ಲ ಕಾಸಿಲ್ಲ ಅಂತ ಪರದಾಟ ಆಗೋಗಿದೆ. ಈ ಮಾದೇವಿ ಒಬ್ಳು, ಅವಳಿಂದ ಒಂದ್ ಕೆಲ್ಸಾನೂ ಆಗಲ್ಲ. ಸರಿಯಾಗಿ ಸಂಬಳ ಕೊಟ್ಟೆ ತಾನೆ ಕೆಲ್ಸ. ನನ್ಗಂತೂ ಸಾಕಾಗಿ ಹೋಗಿದೆ. ಏನ್ ಸಂಸಾರನೋ. ಮೈಸೂರಿನಿಂದ ತರಬೇಕಾದ ಸಾಮಾನು: ಕಣ್ಣಿ 4, ತೆಂಗಿನ ಸಸಿ 6, ಮೋನ ಮಲ್ಲಿ ಬಟ್ಟೆ. ಇನ್ನೊಂದ್ 2 ದಿನದಲ್ಲಿ ಯಾರಾದ್ರೂ ಒಬ್ಬ ಹೊಸ ಆಳು ಕರ್ಕೊಂಡ್ ಬರ್ಬೇಕು. ನನ್ನೊಬ್ನಿಂದ ಈ ಮನೆ ಕೆಲಸ ಗದ್ದೆ ಕೆಲಸ ನೋಡ್ಲಿಕ್ಕೆ ಆಗೋದಿಲ್ಲ. ನೀನು ನಿನ್ ತಾಯಿಗೆ ಪತ್ರ ಬರೆದು 2,000 ರೂಪಾಯಿ ತರಿಸು. ಈಗ ಕೊಟ್ಟಿರೋ 2,000 ಮುಂಚೆ ತೀರ್ಸಿ. ನಾನಂತೂ ಕೇಳಲ್ಲ. ಅವರಾದ್ರೂ ಎಷ್ಟೊಂದು ಕೊಡ್ತಾರೆ? ಎಲ್ಲಾನು ನಾನೇ ಮಾಡ್ಬೇಕು ಈ ಮನೆಯಲ್ಲಿ. ಹಾಳಾಗಿ ಹೋಗಿ ನಾನೆಲ್ಲಾದ್ರೂ ದೇಶಾಂತರ ಹೊರಟು ಹೋಗ್ತೇನೆ. ನಾನ್ ಕಾಗ್ದಾನು ಬರೆಯಲ್ಲ, ಏನೂ ಬರೆಯಲ್ಲ. ಬೇಕಾದ್ರೆ ನೀವೇ ಹೋಗಿಸ್ಕೊಂಡ್ ಬನ್ನಿ. ಏ ಮಲ್ಲಿ ಬೋಲ, ಯಾಕೆ ಕಚ್ಚಾಡ್ತೀರಿ? ಬಂದ್ರೆ ನಿಮ್ ಬೆನ್ ಮೂಳೆ ಮುಡ್ಬಿಡ್ತೇನೆ ನೋಡ. ಯಾಕೆ ಈಗೆಲ್ಲ ತಲೆ ತಿಂತೀರ? ತಿಂದದ್ದು ಹೆಚ್ಚಾಗಿದೆ ನಿಮಗೆ. ಒಂದು ನಾನು ಬರ್ತೀನಿ, ಮೈಸೂರಿಗೆ ನಾನು ಬರ್ತೀನಿ. ಹೋಗಿ ಒಳಗೆ ಹೋಗಿ. ನಾನು ಕರ್ಕೊಂಡು ಹೋಗೆ. ನಾನು ಮೈಸೂರಿಗೆ ಬರ್ತೀನಿ.
ಮೈಸೂರು ಬರ್ತಿ ಸ್ಕೂಲ್ ಪಾಠ ಇಲ್ಲ ನಿನ್ಗೆ? ಹೋಗ್ತಾಳೆ ಬಿಡಿ, ಅದು ಯಾಕಂಗ್ ಹೊಡಿತೀರಾ? ಬರ್ತಾ ಬರ್ತಾ ನಿಮ್ಗೂ ಬುದ್ಧಿ ಹೋಗ್ತಾ ಇದೆ. ಬುದ್ಧಿ ಹೋಗ್ತಾ ಇದೆ, ಹೊಡಿತೀನಿ, ಹೊರಗೆ ಸಾಯ್ತೇನೆ. ನೀನು ಸೇ ಅವಳಿಗೆ. ಹಂಗಾರೆ ಪುಸ್ತಕ ಬೊಂಬೆ ಎಲ್ಲ ತರ್ಬೇಕು ಅಪ್ಪ. ಮೊದಲು ಸ್ಕೂಲಿಗೆ ಹೋಗು. ಹಳ್ಳಿಗೆ ಬಂದಾಗಿನಿಂದ ಕೈಗೊಂದು ಕಾಸು ಹತ್ತಿಲ್ಲ ಹಲ್ಗಪ್ಪನವ್ರೆ. ಅರೆ ಅಣ್ಣವ್ರು ಬಂದ್ರು, ಇಳಿರು. ನೀವು ಸ್ಕೂಲ್ಗೆ ಇಲ್ಲಿಲ್ವಾ? ಬೇಗ ನೋಡು. ನೋಡಿದ್ರ ಹಲ್ಗಪ್ಪನವ್ರೆ, ಇವ್ರಿಗೆ ಸ್ಕೂಲ್ ಕಳ್ಸಿದ್ರೆ ಮರದ ಮೇಲೆ ಕೋತಿ ತರ ಆಟ ಆಡ್ತಾ ಇರ್ತಾರೆ ಮಾದೇವಿ ಜೊತೆಗೆ. ಏನ್ ಮಾಡ್ತಾರೆ ಬಿಡಿ, ಎಲ್ಲಾ ಮಕ್ಕಳು ಹಾಗೆ. ಏನ್ ಮಕ್ಕಳ ಸಮಾಚಾರ? ನಮ್ದೇ ನಮ್ಗೆ ಗೋಲ್ ಸಾಕಾಗಿದೆ. ಮೇಲೆ ಇದೊಂದು, ಇದು ಯಾವಾಗ ಮುಗೀತದೋ ಏನು? ಈ ಹಾಲ್ ಬಸ್ ತಪ್ಪೋಯ್ತು. ಹಲ್ಗಪ್ಪನ ಮನೆ ಹತ್ರ ಬಾಳ ಇದಾನಂತೆ, ನೋಡ್ಕೊಂಡ್ ಬರ್ತೇನೆ. ಈ ಹಾಲೇನ್ ಮಾಡೋದೀಗ? ಏನ್ ಕಡದ್ ಬೆಣ್ಣೆ ಮಾಡಿದ್ರಾಯ್ತು. ಒಂಚೂರು ಕಾಫಿ ಕುಡ್ಕೊಂಡು ಹೋಗಿ. ಬೆಳಿಗ್ಗೆನೂ ಔಷಧದಲ್ಲಿ ಹೋದ್ರಿ? ಅವ್ನ್ ಕಾಯ್ತಾ ಇರ್ತಾನೆ, ನಾ ಬರ್ತೇನೆ. ಮತ್ತೇನಾದ್ರೂ ಇಸ್ಪೀಟಿಗೆ ಕೂತ್ಬಿಟ್ಟಿರಾ? ಎತ್ತಿ ಗುಲ್ ಹಾಕಿಲ್ಲ, ಹಕ್ಕೆ ಗುಡ್ಸಿಲ್ಲ, ಒಂದ್ ಕೆಲ್ಸಾನೂ ಆಗಿಲ್ಲ. ಹೆಂಗಸರು ಅಂದ್ರೆ ಹಿಂಗಿರ್ಬೇಕು. ಏನು ಅಪ್ಪ, ಏನು ವರ್ಣ? ಏನು ವರ್ಣನೋ ಏನು. ಬಂದ್ 5 ವರ್ಷ ಆಯ್ತು, ದಿನಕ್ಕೊಂದು ಕಾಯಿಲೆ ಅವಳಿಗೆ. ತಲೆನೂ ಇನ್ನೂ ಬಿಟ್ಟಿಲ್ಲ. ಇಲ್ಲಿ ಬಂದಾಗಿನಿಂದ ಒಂದ್ ಹಾಲು ಸರಿಯಾಗಿ ಸಿಗಲ್ಲ ಹಲ್ಗಪ್ಪನವ್ರೆ. ಮಾದ, ಅದೇನೋ ಅಮುಲ್ದಾನ್ ನೋಡ್ಬೇಕು ಅಂತಿದ್ದಲ್ಲ, ಮೈಸೂರಿಗೆ ಬರ್ತೀಯ ನನ್ನ ಜೊತೆ? ನಿಮ್ಮ ಹತ್ರ ಒಬ್ಬ ಆಳಿದ್ದಾನಂತಿದ್ರಿ? ಹೌದು, ಒಬ್ಬ ನಿನ್ನೆ ತಾನೇ ಬಂದಿದ್ದಾನೆ. ನೋಡಕ್ ಗಟ್ಮುಟ್ಟಾಗೂ ಇದ್ದಾನೆ. ನಾನೇ ಅವ್ನು ಇಟ್ಕೊಂಡ್ಬಿಡ್ತಿದ್ದೆ ಕೆಲಸಕ್ಕೆ, ನನ್ನ ಸ್ಥಿತಿ ಚೆನ್ನಾಗಿದ್ದಿದ್ರೆ. ಈ ಆಳುಗಳು ಬಂದ್ರು ಸರಿಯಾಗಿರ್ತಾರಂತೀರಾ ನೀವು? ಎಂದೆಂದೂ ಇರಲ್ಲ. ಅವನ್ ನೀವೇ ಬೇಕಾದ್ರೆ ನೋಡ್ಬೋದು, ಬನ್ನಿ. ನೋಡ ತೋರಿಸಿ. ಶಂಕರಪ್ಪನವ್ರು ಬಂದಿದ್ದಾರೆ, ಒಂದ್ ಲೋಟ ಹಾಲು ತಗೊಂಬಾರೆ. ತಗೊಳ್ಳಿ. ಅಯ್ಯೋ, ಇದೆಲ್ಲ ಯಾಕೆ ಸುಮ್ಮನೆ? ತಗೊಳ್ಳಿ, ಪರವಾಗಿಲ್ಲ. ಎಲ್ಲಿದೆ ಅವನು? ಕರಿಯಾ ಬಂದ ನೋಡ್ರಿ. ಓಹೋ, ಇವನೇನ ಕರಿಯ? ನಮ್ಮೂರವನು ಇವನು. ಗೊತ್ತೇನ್ರಿ ಹಂಗಾರ ಇವನು? ಓ, ನಮ್ಮೂರ್ ಕಡೆ ಇವ್ ಮೈಗಳ ಕರಿಯ ಅಂತಾರೆ. ನಿನ್ನೇನ್ಪ ಕೆಲಸ ಹುಡುಕ್ತಿರೋದು? ಶಂಕರಪ್ಪನವ್ರು ನಾನೇ. ಊರ್ ಕಡೆ ಅಂತ ಮಳೆ ಬೀಳಲಿಲ್ಲ, ಅದಕ್ಕೆ ಕೆಲಸ ಹುಡ್ಕೊಂಬಂದೆ. ಓಹೋ, ಮಳೆ ಬಂದ್ರೆ ಮಹಾ ದೊಡ್ಡ ಗುಡ್ಡ ಕಡೆ ಅವನೇನು. ಏನ್ ಸಂಬಳ ತಗೋತೀಯ? ತಿಳಿಸ್ಕೊಡ್ರಿ. ನನಗೆ ತಿಳಿದಷ್ಟು ದುಡ್ಡು ಕೊಟ್ರೆ ನೀವು ತಿಳಿದದ್ದು ಮಾಡ್ತೀಯ. ಅದೆಲ್ಲ ನನ್ಗೆ ಗೊತ್ತು. ಸರಿಯಾಗಿ ಹೇಳಿ, ಎಷ್ಟು ಕೊಡ್ಬೇಕು? 60 ರೂಪಾಯಿ ಕೊಡಿ. 60 ರೂಪಾಯ? ತಿಂಗಳಿಗೂ ವರ್ಷಕ್ಕ? ತಿಂಗಳಿಗೆ ಗಬರು ಕೆಲಸ ಮಾಡ್ತಾನಂತೆ. ಹಲ್ಗಪ್ಪನವ್ರೆ, ನನ್ನ ಮನೇಲಿ ಕೆಲಸ ಏನ, ಬರ್ತೇನೆ. ನೀನು ಹೊರಟು ಬಿಟ್ರ? ಹೌದು. ಶಂಕರಪ್ಪನವ್ರೆ, ನಿಮ್ಗೆ ತಿಳಿದಷ್ಟು ಕೊಡಿ. ಹೋಗಲ್ಲ. ಸ್ವಲ್ಪ ಹೋಗ್ಬಿಡ್ಬೇಡಿ, ದೋಸೆ ತರ್ತೀನಿ. ಏನು ದೋಸೆ ಬೇರೆ ಇದೆಯಾ? ಇವತ್ತು ಬಸ್ ತಪ್ಪಿದ್ರೆ ಹಾಗೆ ಹೋಯ್ತು. ಆ ಹೋಟೆಲ್ನವನು ಹಣ ಕೊಡ್ಲಿಕ್ಕೆ ಎಷ್ಟರಗಳೇ ಮಾಡ್ತಾನೋ ಏನೋ. ಪೇಟೆಯಲ್ಲಿ ಬೇರೆ ಮಣಗಟ್ಲೆ ಸಾಮಾನು ತರೋದಿದೆ. ಎಲ್ಲರ ಸಲ ಸುಮ್ಮನೆ ಜಗಳ ಕಾಯ್ಬೇಡಿ. ಹಾಲು ತಗೊಂಡೊಂದು ಬಿಟ್ಕೊಡ್ದೆ ಏನ್ ಮಾಡ್ತಾನೆ? ನೀವ್ ಯಾವಾಗ್ಲೂ ಹೀಗೆ. ಆ ಶರ್ಟಿಗೆ ಬೇರೆ ಗುಂಡಿಲ್ಲ ಅಂತ ಕಾಣಿಸುತ್ತೆ. ತಡೀರಿ. ಏನ್ ಕೆಲ್ಸನೋ ಏನೋ, ಹಾಲಿಗೆ ನೀರು ಬೆರೆಸ್ತೀರಿ ಅಂತ ಕೂಗಾಡ್ತಾ ಇರ್ತಾನೆ. ನಾನಾದ್ರೆ ಹರಿಶ್ಚಂದ್ರ ತರ ಒಂದ್ ಹನಿ ನೀರು ಸೇರಿಸಲ್ಲ. ನನಗನ್ಕೂ ಸುಸ್ತಾಗಿ ಹೋಗಿದೆ. ಈ ಹಾಲಿನ ಡೈರಿನೂ ಬೇಡ, ವ್ಯವಸಾಯನೂ ಬೇಡ, ಎಲ್ಲ ಮಾರ್ಬಿಟ್ಟು ಹೋಗೋಣಂತೀನಿ. ಮಾರೋದು ಬೇಡ, ಎಂಥದ್ದು ಬೇಡ, ಎಲ್ಲ ಸರಿ ಹೋಗುತ್ತೆ, ಸುಮ್ಮನಿರಿ. ಒಂದ್ಸರಿ ನಕ್ ಹೋಗಿ. ಯಾಕೆ ಯಾವಾಗ್ಲೂ ಹೀಗೆ ಮುಖ ಗಂಟು ಹಾಕೊಂಡಿರ್ತೀರಾ? ನಗೋದಕ್ಕೇನು? ಆದ್ರೆ ಗಿರ್ಜಾ, ಎಲ್ಲ ಬಿಟ್ಟು ನಮ್ಗೆ ಯಾಕೆ ಇಷ್ಟು ತೊಂದರೆ ಆಗ್ಬೇಕು? ನೀನ್ ತೊಂದರೆ ಆಗಿದ್ಯೋ ನನ್ಗಂತೂ ಅರ್ಥ ಆಗ್ತಿಲ್ಲ. ನನ್ನ ಮದುವೆ ಆಗಿ ನಿನಗೆ ಏನಾಯ್ತು ಗೊತ್ತಾ? ಏನಾಯ್ತು? ನಿನ್ ತೂಕದಲ್ಲಿ 25 ಪೌಂಡ್ ಕಡಿಮೆ ಆಯ್ತು. ಉಟ್ಕೊಳಕ್ ಒಂದ್ ಒಳ್ಳೆ ಸೀರೆ ಕೂಡ ಇಲ್ಲ. ನನ್ ಮದ್ವೆ ಮಾಡ್ಕೊಂಡು ನಿಮ್ಗೇನಾಯ್ತು ಗೊತ್ತಾ? ಏನಾಯ್ತು? ಬ್ಯಾಂಕ್ನಲ್ಲಿ ಸಾಲ, ತಲೆ ತುಂಬಾ
ಅಮ್ಮ ಬಾರಮಲ್ಲಿ ಬಾ. ಏನಿಮಲ್ಲಿ ಹೇಳ ಮಸ್ತ್ ಬಿಟ್ಟಿದ್ದು, ಇವತ್ತು ಬರ್ತೀನಿ. ಮಲ್ಕೋ ಬಾ. ಅಮ್ಮ ಕಾಯ್ತಿದ್ದಾರೆ. ಯಾಕೆ ಇಷ್ಟು ಲೇಟ್ ಆಯ್ತು? ಯಾರು ಕಾಯ್ತಿದ್ದಾರೆ? ನೀನ್ ನೋಡಕ್ ಬಂದಿದ್ದಾರೆ. ನನ್ ಬೇಡಮ್ಮ, ನಾನ್ ನೋಡೋದಿಲ್ಲ. ನಾ ಇನ್ನೂ ಓದ್ಬೇಕು. ಬಾಮ್ಮ ಇಲ್ಲಿ. ನಿಂಗೆ ಎಷ್ಟೊಂದಮ್ಮ ಹೇಳ್ಬೇಕು ನಂಗ್ ಮದ್ವೆ ಬೇಡ ಬೇಡ ಅಂತ. ತುಂಬಾ ಚೆನ್ನಾಗಿದ್ದಾರೆ, ಒಳ್ಳೆಯವರು ಕಣೆ. ಅಷ್ಟ್ ದೂರದಿಂದ ನೋಡಕ್ ಬಂದಿದ್ದಾರೆ. ಬೇಕಾದ್ರೆ ಅವ್ರ ಬಸ್ ಚಾರ್ಜ್ ಕೊಟ್ಟು ಹಿಂದಕ್ ಕಳ್ಸು. ಪಾಪ ದಂಡಿರ್ಬೇಕು. ತುಂಬಾ ನಾಚ್ಕೋತಾ ಇದ್ದಾಳೆ. ಬಾ ಅಂದ್ರೆ ಬರ್ತಾನೆ ಇಲ್ಲ. ನನ್ಗಂತೂ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ನಮ್ಗೆ ನಿಮ್ ಮಗಳ ವಿಚಾರ ಬೆಂಗಳೂರಿನಲ್ಲಿ ನಮ್ಮ ಸ್ನೇಹಿತರ ಮೂಲಕ ತಿಳಿಯಿತು. ತುಂಬಾ ಚುರುಕು, ಚೆನ್ನಾಗಿದ್ದಾರೆ ಅಂತ. ಇಲ್ದಿದ್ರೆ 100 ಮೈಲಿ ದೂರ ಬರೋ ಅವಶ್ಯಕತೆ ಇರಲಿಲ್ಲ. ನನಗಿನ್ನೂ ಕೆಲಸ ಸಿಕ್ಕಿಲ್ಲ. ನೋಡಿದ ತಕ್ಷಣ ಕರ್ಕೊಂಡು ಹೋಗ್ಲಿಕ್ಕೆ ನಾ ರಾವಣನೇನಲ್ಲ. ಎಜುಕೇಟೆಡ್ ಅಂತೀರಿ, ತುಂಬಾ ಚೆನ್ನಾಗಿದ್ದಾರೆ, ಬಹಳ ಒಳ್ಳೆಯವರು ಅಂತ ಕೇಳಿದ್ದೀನಿ. ಒಂದ್ಸಲ ನೋಡಿದ್ರೆ ಅವ್ರು ನಾನಾದ್ರೂ ಬೇಡ ಅನ್ಬೋದು, ನನ್ನ ಅವ್ರಾದ್ರೂ ಬೇಡ ಅನ್ಬೋದು. ನೋಡ್ಬಿಟ್ಟೆ, ನೀವೇನಷ್ಟು ಚೆನ್ನಾಗಿಲ್ಲ ಬಿಡಿ ಸದ್ಯ. ನೀವೇನ್ ಮಹಾ ಚೆನ್ನಾಗಿದ್ದೀರಾ? ಒಳ್ಳೆ ಕಿರಾತ ಇದ್ದಂಗಿದ್ದೀರಿ. ಹೌದಾ? ಪರವಾಗಿಲ್ವಾ? ಸ್ವಲ್ಪ ಟೈಮ್ ಹೇಳ್ತೀರಾ? ಹೇಳ್ತೀನ. ನೀವ್ ಮದ್ವೆ ಆಗ್ತೀಯಾ ಇಲ್ಲ ಹೇಳು. ಹೋಗ್ಲಿ, ನಿನ್ ಮನಸ್ಸಲ್ಲಿ ಏನಿದೆ ಸರಿಯಾಗಿ ಹೇಳು. ಇರು. ಹೆಡ್ ಬಿದ್ರೆ ಮದ್ವೆ ಆಗ್ತೀನಿ, ತೇಲ್ ಬಿದ್ರೆ ಆಗಲ್ಲ. ಹೋಗಮ್ಮ, ಹಾಳ್ ಕಾಯನು. ಮುದ್ದಿರಿ, ನಂಗೆ ಹೆದರಿಕೆ. ನಂಗೂ ತುಂಬಾ ಖಂಡಿತ ಮುಟ್ಟಲ್ಲ. ಇದೇ ಮೊದಲೇ ಸಲ. ಏನಿಲ್ಲ, ನೀವೇ ಮಾತಾಡಿ. ನಂಗೆ ಮಾತಾಡೋಕ್ಕೂ ಹೆದರಿಕೆ. ನಾನೇನು ಏನ್ ಮಾಡ್ತೀನಿ ಗೊತ್ತಾ? ಬ್ಯಾಂಕಿಗೆ ಹೋಗಿ ಸಾಲ ತಗೋತೇನೆ. ಈಗಾಗಲೇ ಒಂದು ಚಿಕ್ಕ ಜಮೀನು ನೋಡಿದ್ದೇನೆ. 4 ಹಸು ಕೊಂಡ್ಕೋತೇನೆ. ನನ್ನ ಹತ್ರ ಒಂದು ಪುಸ್ತಕ ಇದೆ, ಅದರಲ್ಲಿ ಅಗ್ರಿಕಲ್ಚರ್, ಡೈರಿ ವಿಚಾರ ಎಲ್ಲ ಇದೆ. ಅಲ್ಲಿ ಹೋಗಿ ವ್ಯವಸಾಯ ಮಾಡೋಣ. ವರ್ಷಕ್ಕೆ 20,000 ರೂಪಾಯಿ ಬಂದ್ಬಿಡ್ತೆ ಗೊತ್ತಾ? ನಿಮ್ಗೆ ಜಮೀನು ಅಂದ್ರೆ ಇಷ್ಟ ಇಲ್ವಾ? ನಂಗೆ ಹೊಲ ಗದ್ದೆ ಅಂದ್ರೆ ತುಂಬಾ ಇಷ್ಟ. ಹೌದಾ? ತುಂಬಾ ಇಷ್ಟನಾ? ನನಗಂತೂ ಕುಡಿದಾಡೋಷ್ಟು ಖುಷಿಯಾಗಿದೆ. ಗಿರಿಜಾನಿ ಎಷ್ಟು ಒಳ್ಳೆಯವರು ಗೊತ್ತಾ? ಎಷ್ಟು ತೂಕ ಇದೆಯಾ? 50 ಕೆಜಿ. ಹಾಗಾದ್ರೆ 50 ಕೆಜಿ ಚಿನ್ನ ನೀನು. ಇನ್ನು 4 ವರ್ಷದಲ್ಲಿ ಏನಾಗುತ್ತೆ ಗೊತ್ತಾ? ಬ್ಯಾಂಕಿನ ಹಣ ಸ್ಯಾಂಕ್ಷನ್ ಆಗ್ಲಿಕ್ಕೆ 4 ವರ್ಷ ಆಯ್ತು. ಆದ್ರೆ ಕೊನೆಗೂ ಆಯ್ತಲ್ಲ, ಡಿಪ್ರೆಸ್ ಆಗ್ಬೇಡ ಗಿರಿಜಾ. ನಾನು ನೋಡಿರೋ ಫಾರ್ಮ್ ಹೌಸ್ ತುಂಬಾ ಚೆನ್ನಾಗಿದೆ. ಮುಂದಿನ ತಿಂಗಳಿಂದ ಅಲ್ಲೇ ವಾಸ. ಹೌದು, ಹಣ ಕೇಳೋಕೆ ಬಂದಿರೋದು. ಇಷ್ಟದಲ್ಲಿ ಹಣ ಬೇಡವಾಗಿರೋದು ನಿಮ್ಮ ಒಬ್ಬರಿಗೆ ಅಂತ ಕಾಣಿಸ್ತೆ. ನಿಮ್ಮಿಂದ 1 ತಿಂಗಳು ಬಾಕಿ ಕೂಡ ಬರೋದಿದೆ ಸ್ವಾಮಿ. ಮಾತ್ರ ಕರೆಕ್ಟ್ ಆಗಿ ಆಡ್ತೀರಾ. ಅದನ್ನೇ ಕೆಲಸದಲ್ಲಿ ಯಾಕೆ ತೋರಿಸಲ್ವ? ಒಂದಿನ ಹಾಲು ಕೊಟ್ರೆ ಇನ್ನೊಂದಿನ ನಾಪತ್ತೆ. ಅದೇನ್ ಮಾತಾಡ್ತಿರೋ ನನ್ಗೆ ಅರ್ಥ ಆಗ್ತಾ ಇಲ್ಲ. ಹಣ ಕಟ್ಬೇಕಾದ್ರೆ ಬಂದ್ಕೊಳ್ಳಿ ಈ ತರ ಮಾತಾಡ್ಬೇಕನ್ನಿಸ್ತಾ ಅಲ್ಲ? ರೈಟ್, ತಲೆಯೆಲ್ಲ ಮಾತಾಡ್ಬೇಡ್ರಿ. ನೀವು ಕೊಟ್ಟಿರೋ 150 ಲೀಟರ್ ಹಾಲಿನಲ್ಲಿ 40 ಲೀಟರ್ ನೀರು. ಬರೀ ಹಾಲಿನ ಲೆಕ್ಕ ಹಾಕಿದ್ರೆ 220 ರೂಪಾಯಿ ಆಗುತ್ತೆ. ಮರ್ಯಾದಿಂದ ತಗೊಂಡೋಗಿ. ಅದ್ಯಾರು ನೀರು ಸೇರಿಸ್ತಾ ಇರೋದು? ಅದ್ಯಾಗ 220 ರೂಪಾಯಿ ಕೊಡ್ತೀಯ ನೋಡ್ತೀನಿ. ಮರ್ಯಾದೆಯನ್ನ ಮಾಡ್ಬೇಕಾಗ್ತದೆ. ಸ್ವಾಮಿ, ಜಗಳ ಬೇಡ. ಹಾಲಿನಲ್ಲಿ ನೀರಿದ್ದಂತೂ ನಿಜ. ಇನ್ನೊಂದ್ಸಲ ಕೊಡ್ಬೇಕು ಅಂದ್ರೆ ಮರ್ಯಾದೆಯಿಂದ 220 ರೂಪಾಯಿ ತಗೊಂಡೋಗಿ. ಏನ್ ತರ್ಲಗಳಯ್ಯ ನೀವು? ಮಹಾದೇವಿ, ಏನ್ ಬೇಕು ನಿಂಗೆ?
ಮಾದೇವಿ, ಯಾಕೆ ಹಿಂಗ ಆಡ್ತೀಯ? ನನ್ನ ಹೆಂಡತಿ ಅದೇನೋ ಒಂದು ಮಾತಂದ್ಲು ಅಂತಂದ್ಬಿಟ್ಟು ಓಡಿ ಬಂದು ಆ ದರಿದ್ರ ಶಂಕರನ್ ಮನೆ ಸೇರ್ಕೊಂಡ್ಬಿಟ್ರೆ? ನೀ ಸುಮ್ಕೆ ಹೋಗು. ಹೋಗೋದಿಲ್ಲ. ನನ್ಗೇನು ಹಣ ಇಲ್ವಾ, ಗುಣ ಇಲ್ವಾ, ರೂಪ ಇಲ್ವಾ? ಸ್ವಲ್ಪ ನಿಂತ್ಕಳೆ. ಅದೇನ್ ಹೇಳೋ? ಹೇಳೋದಲ್ಲ, ತಗೋ. ಥೂ, ನಂಗ್ ಬೇಡ. ಸುಮ್ಮನೆ ಗದ್ಲ ಮಾಡ್ಬೇಡ, ಹೋಗಿ ಅಲ್ಲಿಗೆ ಬಾ. ನಾನ್ಯಾಕ್ ಬರ್ಬೇಕು? ನೀನೇ ನನ್ ಗಣ್ಣ. ಕಟ್ಕೊಂಡಿರೋನ ಇಟ್ಕೊಂಡಿರೋನ, ನಿನ್ ದಾರಿ ಇಟ್ಕೊಂಡು ಹೋಗು. ಏನೇ ಮಾಡಿರಿ? ಏನ್ ಬೇಕಂತೆ? ನೀವೇ ಕೇಳಿ ಅಮ್ಮ. ಶನಿ. ಏನಿಲ್ರಮ್ಮ, ಹಿಂಗೆ ಹೋಗ್ತಿದ್ದೆ. ನಿಮ್ ತಲೆನೋವು ಹೆಂಗಿದೆಯೋ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸರಿ, ಈಗ ತಲೆನೋವಿಲ್ಲ, ಹೋಗಿ. ಅದಕ್ಕಲ್ಲಮ್ಮ, ಈ ಹಳ್ಳಿಗಾಡು ನಿಮ್ಮ ಆರೋಗ್ಯಕ್ಕೆ ಸರಿಯಲ್ಲ ಅಂತ. ನಿಮ್ ಯಜಮಾನಿಗೆ ಹೇಳಿ, ಮೈಸೂರು, ಬೆಂಗಳೂರು, ಲಂಡನ್ನು ನಿಮ್ ವಿದ್ಯಾಬುದ್ಧಿಗೆ ಸರಿ ಅಂತ. ಆಯ್ತಾ ತಮ್ಮ ಭಾಷಣ? ಒಳಗ್ ಬರ ಮಾದೇವಿ. 10 ಎಕರೆ ಜಮೀನ್ ಸಿಕ್ತಂತ ಜಮ್ಮ ಮಾಡಿರಾಗಕ್ಕಿಲ್ಲ. ಇದು ಹಳ್ಳಿ ವಿಚಾರ. ಮುಳುಗಷ್ಟು ನೀರಿರ್ತತಿ ಅಂತ ತಿಳ್ಕೊಳ್ಳಿ. ಅವ್ನು ಮಾತಾಡೋದು ನೋಡಿದ್ರೆ ಹೆಂಗೆಂಗೋ ಅನ್ಸುತ್ತೆ. ನಮ್ಮ ಯಜಮಾನ್ ಹತ್ರ ಚೆನ್ನಾಗೇ ಇರ್ತಾನೆ, ಇದ್ದಕ್ಕಿದ್ದಾಗ ಹೀಗ್ ಮಾತಾಡ್ತಾನೆ. ಅದೇನಾಗಿದ್ಯಾ ಅವನ್ಗೆ? ಹೊಟ್ಟೆ ಕಿಚ್ಚಿದ ಮೊಟ್ಟೆ ಕೋಳಿ. ತಾನೊಬ್ಬ ಪರ್ದಾನಿ ಅಂತ ತಿಳ್ಕೊಂಡವನಿ. ನಿಮ್ಮ ಯಜಮಾನ್ರು ಕೊಂಚ ಹೊಗಳಿ ಮಾತಾಡಿದ್ರೆ ಸರಿ ಹೋಗ್ತಾನೆ. ಸರಿ, ಯಾಕೆ ನಿನ್ ಬೆನ್ನತ್ ಬರ್ತಾನ ಅವನು? ನನ್ನೊಬ್ಬಳನ್ನೇ ಅಲ್ಲವಾ, ಹುಚ್ಚನ ಈ ತರ ಸೀರೆ ಕಂಡ್ರೆ ಬೆನ್ನಾಗ್ತಾನೆ. ನೀವೇನಾದ್ರೂ ಒಳ್ಳೆ ಮಾತಾಡ್ಸ್ ನೋಡಿ, ಆಗ ಗೊತ್ತಾಗುತ್ತೆ. ಹಾಗೆಲ್ಲ ಮಾತಾಡ್ಬಾರ್ದು ಮಾದೇವಿ. ಅವ್ನ್ ಹೆಂಗಾರ ಮಾತಾಡ್ಕೊಂಡು ಹಾಳಾಗಿ ಹೋಗ್ಲಿ, ನಮ್ಗೇನಾಗ್ಬೇಕಾಗಿದೆ? ಹಾಗೆ ಮಾತಾಡಿ ನಮ್ ಬಾಯ್ ಕೆಡ್ಸ್ಕೋಬಾರ್ದು. ತುಂಬಾ ಗೊತ್ತಾಯ್ತಲ್ಲ? ಹಲೋ ಶಂಕರ್, ನೋಡಿದ್ರೆ ಹಾಗೆ ಹೋಗ್ತಾ ಇದೀಯಾ? ಏನಿದೆಲ್ಲ? ಇದೆಲ್ಲ ಫಾರ್ಮ್ ತಗೊಂಡು ಹೋಗ್ತಾ ಇದ್ದಾನೆ. ಇವ್ರು ನನ್ನ ಹಸ್ಬೆಂಡ್. ಇವ್ ನನ್ನ ಓಲ್ಡ್ ಕ್ಲಾಸ್ಮೇಟ್ ಶಂಕರ್ ಅಂತ. ಬಾರ ಮನೆ ಕಡೆ. ಸರಸ್ವತಿಪುರಂ 4ನೇ ಕ್ರಾಸ್ನಲ್ಲಿ, ಮನೆ ನಂಬರ್ 723. ಬರ್ತೀಯಾ ತಾನೆ? ಟಾಟಾ. ಟಿಕೆಟ್ ಟಿಕೆಟ್ ಟಿಕೆಟ್. ಏನ್ ಸ್ವಾಮಿ ಇದು? ಬಸ್ನಲ್ಲಿ ಒಳ್ಳೆ ತೆಂಗಿನ ತೋಟನೇ ತಂದ್ಬಿಟ್ಟಿದ್ದೀರಲ್ಲ. ಏನೇ ನೀನು? ಏನಿದು ತೆಂಗಿನ ಸಸಿ ತಂದ್ರೆ ತೋಟ ಅಂತಿಲ್ಲ, ಒಳ್ಳೆ ತರಲೆ ಮಾತಾಡ್ತೀಯ ನೀನು. ನಿನ್ ಟಿಕೆಟ್ ಅಷ್ಟು ಕೇಳೋ, ಜಾಸ್ತಿ ಮಾತಾಡ್ಬೇಡ. ಪುಟ್ಟಗಾಲ ಕತ್ರಿಗೆ ಎಷ್ಟು ಟಿಕೆಟು? 1 ಕಾಲ ಆಯ್ತು, ಕೊಡಿ. ನೋಡಿ, ಸ್ಟೇಟ್ ಬ್ಯಾಂಕ್ ಮ್ಯಾನೇಜರ್ ಶೆನೈ ಬಂದಿದ್ದಾರೆ. ನಮಸ್ಕಾರ ಸಾವುಕಾರ್ಗೆ. ನಮಸ್ಕಾರ ಬಡವ್ರಿ. ಏನ್ ವಿಶೇಷ? ನಾನು ಮತ್ತೆ ಹೇಳ್ಬೇಕಾಗಿಲ್ಲ, ತಮ್ಮ 1.5 ವರ್ಷದ ಕಂತು ಉಳಿದೋಗಿದೆ. ನಾನು ಇವತ್ತು ಮೈಸೂರಿನಲ್ಲಿ. ತಾವು ಮೈಸೂರಿನಲ್ಲಿ ಇವತ್ತು ಖಂಡಿತ ನಮ್ಮ ಬ್ಯಾಂಕ್ ಕಡೆ ಹೊಟ್ಟು ಬಂದ್ರಿ ಅಂತ ಅನ್ಕೋತೀನಿ. ಮಿಸ್ಟರ್ ಶೆನೈ, ನೀವು ನನ್ನ ಮನಸ್ಸು ಇಷ್ಟು ಪ್ರಯೋಜನ ಇಲ್ಲ. 2 ವರ್ಷ ಆಯ್ತು, ಒಂದು ಕಾಲ್ ಬೆಳೆದಿಲ್ಲ ಈ ಜಮೀನಿನಲ್ಲಿ. ಆಕಳುಗಳು ಸತ್ತೋದು, ಆಳುಗಳು ಬಿಟ್ಟು ಹೋದ್ರು. ನೀವು ನನ್ನ ಸಿಡಿದ್ರು ನನ್ನ ಹತ್ರ 1 ನಯ ಪೈಸಾ ಇಲ್ಲ. ನೀವು ಸುಮ್ಮನೆ ಮಾತಾಡಿ ನನ್ನ ಮನಸ್ಸು ಮೇಯಿಸ್ಬೇಡಿ. ಇನ್ನು ನನಗೆ ಕಾಯಕ್ಕೆ ಇಷ್ಟ ಇಲ್ಲ. ನನಗೆ ರೋಸ್ ಹೋಗಿದೆ. ಹೆಡ್ ಆಫೀಸಿಂದ ನೋಟಿಸ್ ಮೇಲೆ ನೋಟಿಸ್ ಬರ್ತಾ ಇದೆ. ಏನು ನೀವು ಮತ್ತೆ ಮತ್ತೆ ಅದನ್ನೇ ಹೇಳ್ತಾರೆ? ನಿಮಗೆ ಗೊತ್ತಿಲ್ವಾ? ಅದ್ಯಾಕಂದ್ರೆ ಇರ್ತೀರಾ? ಈ ಸಾಲದಿಂದಾನೇ ಅರ್ಧ ನನ್ನ ತಲೆನೋವು ಬಂದಿರೋದು. ಆ ನೆಕ್ಲೆಸ್ ಆದ್ರೂ ಮಾರಿ ಹಣ ಕಟ್ಬಿಡಿ. ಇಲ್ಲಿ ನೋಡಿ, ನೀವು ದಯವಿಟ್ಟು ಹೋಗಿ, ನಾಳೆ ಕಟ್ಬಿಡ್ತಾರೆ. ಸರಿ, ನೀವಷ್ಟೇ ಹೇಳಿದ್ಮೇಲೆ ಆಯ್ತು. ಕತ್ಲಾಗಿದೆ, ಊಟ ಮಾಡ್ಕೊಂಡು ಹೋಗಿ. ಇಲ್ಲ ತಾಯಿ, ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಅವ್ರಿಗೆ ಹೇಳಿದ್ದೆ. ನಾ ಬರ್ತೀನಿ ತಾಯಿ, ಬರ್ತೀನಿ ಸ್ವಾಮಿ, ಬೇಜಾರು ಪಟ್ಕೋಬೇಡಿ. ನಮ್ಮಲ್ಲಿ ಏನ್ ಮಾಡ್ತೀರಲ್ಲಿ? ಸಸಿಗಳನ್ನು ತಗೊಂಡು ಹೋಗ್ಬಾರ್ದ? ಈಗ ಮನೆಯಲ್ಲಿರೋ ಒಡೆಯೋ ಪಾತ್ರೆಗಳನ್ನು ಮಾರ್ಕೋತಾ ಇದ್ರೆ ಹೇಗೆ? ಇನ್ನೆಲ್ಲೂ ಒಡವೆ ಮಾರೋದು, ಪಾತ್ರೆ ಮಾರ್ಬೇಕಷ್ಟೆ. ನನಗೊಂದು ಗೊತ್ತಾಗ್ತಾ ಇಲ್ಲ.
ಆ ತೆಂಗಿನ ಮರಗಳು ಕಾಯಿ ಬಿಡೋಷ್ಟ್ರಲ್ಲಿ ನನ್ನ ಪ್ರಾಣ ಹೋಗಿರುತ್ತೆ ಅಷ್ಟೇ. ಮನೇಲಿ ದೀಪ ಕೂಡ ಇಲ್ಲ. ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿದ್ರಾ? ಮಕ್ಕಳಿಗೆ ಶರ್ಟು ಲಂಗ ತರೋದ್ ಬಿಟ್ಟು ಗೊಂಬೆ ತೆಂಗಿನ ಗಿಡ ತಂದಿದ್ದೀರಾ. ಅವ್ರ ಸ್ಕೂಲ್ಗೆ ಹೋಗೋದು ಬೇಡ್ವಾ? ನನ್ನ ತಲೆನೇ ಸರಿ ಇಲ್ಲ, ಮರ್ತೋಯ್ತು. ದಯವಿಟ್ಟು ಆ ಕಡೆ ಮಲ್ಗಿ. ಬೇಜಾರು ಮಾಡ್ಕೋಬೇಡಿ, ನನ್ನ ತಲೆ ಸಿಡ್ದು ಹೋಗ್ತಾ ಇದೆ. ಇಲ್ಲ, ಸುಮ್ಮನೆ ಏನಾಯ್ತಾ? ನೋಡ್ರವ, ಅದೇನೋ ಕುಂತದೆ. ಯಾರು? ನಿಮ್ಗೇನಾರು ಗೊತ್ತಾ? ಯಾರು? ಏನಯ್ಯ, ಏನ್ ಬೇಕು? ಓ, ಹಗ್ಗನ? ನೀನ್ ರಾತ್ರಿ ದಾರಿಯಲ್ಲಿ ಬೀಳಿಸಿದೆ ಕಾಣಿಸ್ತೆ. ಯಾರೇನು? ಒಂದ್ ಕೆಲ್ಸ ಬೇಕು. ಏನ್ ಕೆಲಸ ಮಾಡ್ತಿ? ಎಲ್ಲ ಕೆಲ್ಸನು, ರೈತಾಪಿ ಕೆಲಸ ಎಲ್ಲಾನು. ನೋಡು, ಆ ಬುಟ್ಟಿ ತಗೊಂಡು ಅದು ಆ ಗೊಬ್ಬರ ತಗೊಂಬ. ನಿಮ್ಗೆ ಸಂಬಳ ಅಷ್ಟು ಕೊಡ್ಬೇಕು? ನಿಮಗ್ ತಿಳಿದಷ್ಟು ಕೊಡ್ರಿ. ಅದೆಲ್ಲ ಬೇಡಪ್ಪ, ಸರಿಯಾಗಿ ಹೇಳು. ಒಂದ್ 50 ರೂಪಾಯಿ ಕೊಡ್ರಿ. 50 ರೂಪಾಯಿ? ಈ ಕಡೆಗೆ ಯಾರಾದ್ರೂ 50 ರೂಪಾಯಿ ಕೊಡ್ತಿದ್ರೆ ನಾನೇ ಅವ್ರ ಮನೆಗೆ ದುಡ್ಡಕ್ಕೆ ಸೇರಿದ್ದೀನಿ. ಅದೋಗ್ಲಿ, ಹಿಂದಿಬ್ಬರಿಗೂ ಸೇರಿ 40 ರೂಪಾಯಿ ಕೊಡ್ತಿದ್ದೆ. ಹಡಿಬಿಟ್ಟಿರಿಬ್ರು ಕೈ ಕೊಟ್ಟು ಹೊರಟೋದ್ರು. ನಿನಗೆ 40 ರೂಪಾಯಿ ಕೊಡ್ತೀನಿ ನೋಡು. ಆದೀತಾ? ಏನಪ್ಪಾ ಆದೀತಾ? ನಿನ್ ಕೆಲಸ ನೋಡಿ ಮುಂದೆ ಸಂಬಳ. ಏನಂತಿ? ಸರಿಯಪ್ಪ, ನೀ ಕೆಲಸ ಮಾಡ್ತಾ ಇರು. ನಾ ಇವತ್ತು ಮೈಸೂರಿಗೆ ಹೋಗ್ಬೇಕು. ಸಾಯಂಕಾಲ ಬರ್ತೀನಿ. ಏನಯ್ಯ, ಹಬ್ಬದಕ್ಕೆ ಮಣ್ಣು ಹಾಕಿ ಎತ್ತಿಗೆ ನೀರು ಕುಡಿಸಿ ಮೆಣಸಿನ ಮಡಿ ಕೊಚ್ಚು. ಗಿರ್ಜಾ ಕೇಳು, ಎಲ್ಲ ಕೆಲಸ ಹೇಳ್ತಾಳೆ. ತಿಳಿತಾ? ಅದೇನಲ್ಲಿ ಗುತ್ತೋಡ್ತಾ ಇದ್ಯಾ? ಎತ್ಕಟ್ಟಕ್ಕೆ ಗೂಟ ನಡ್ತಾ ಇದ್ಯಾ? ಅದೇನ್ ಮಾತಾಡಲ್ಲ ನಿನ್ ಮನೆ ಆಳಾಗ. ಅವ್ವ, ಏನೇ ಮಾದೇವಿ? ಅವ್ವ ಹೇಗಿದ್ದೇನವ? ಮಾತೇ ಆಡಲ್ಲ. ಒಳ್ಳೆ ಹಂದಿ ಇದ್ದಂಗಿದ್ದಾನೆ.
ಅವ್ನ್ ಹೇಗಿದೆ ನಿನ್ಗೇನೆ? ಅಲ್ಲಿ ಗೂಟ ನೆಟ್ಟಿದ್ದಾನೆ, ಬಟ್ಟೆ ಆಡ್ ಹೋಗು. ಏನಪ್ಪಾ, ಕಾಫಿ ಕುಡಿ ಬಾ. ಸಂಕೋಚ ಪಟ್ಕೋಬೇಡ, ಪರವಾಗಿಲ್ಲ ಬಾ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀವಿ. ಹಿಂದೆ ಇದ್ದಿಬ್ರು ಹುಡುಗರು ನಾವು ಹೇಳ್ದೇ ಇದ್ರೆ ಒಂದ್ ಕೆಲಸ ಮಾಡ್ತಿರ್ಲಿಲ್ಲ. ನಮಗೂ ಕಾಲ ಸರಿ ಇಲ್ಲ. ಹಿಂದೆ ಇದ್ರೆ ಯಜಮಾನ್ರು ಜಾಸ್ತಿ ಸಂಬಳ ಕೊಡ್ತಿದ್ರು. ಮಲ್ಲಿ, ಏನ್ ಮಾಡ್ತಿದೀಯ? ನಾವಿಲ್ಲಿ ಬಂದು 5 ವರ್ಷದ ಮೇಲಾಯ್ತು. ಆದ್ರೂ 1 ಪೈಸಾ ಕೈಗೆ ಹತ್ತಿಲ್ಲ. ಅದನ್ನೆಲ್ಲ ಮುಟ್ಬೇಡ. ಅಮ್ಮ ಏನ್ ಮಾಡಿದ್ಲು? ಹಲ್ಗಪ್ ಸೌಕರ್ರೆ ಎಲ್ಲ ಇವಳ ಏನ್ ಮಾದೇವಿ, ಇವತ್ತು ಇಷ್ಟೊಂದು ಹಿರಿ ಇಗ್ತಾ ಇದ್ದಿ? ಬನ್ನಿ ಇಲ್ಲಿ. ಎಷ್ಟು ಒಳ್ಳೆ ಹುಡುಗಿ ಆಗ್ಬಿಟ್ಟಿದ್ದಿ. ಏನ್ ಗೌರವ, ಏನ್ ಸಮಾಚಾರ? ಇವತ್ತು ಬಾಳ ಒಳ್ಳೆ ಸುದ್ದಿ ಐತೆ, ಬನ್ನಿ. ಕಿತಾಪತಿ ಮಾಡಿದ್ರೆ ಸರಿಯಾಗಿ ಆಗ್ತೈತಿ. ಏನೋ ಏನಾಗ್ತತಿ? ಕಿತಾಪತಿ ಮಾಡಿದ್ರೆ ಸರಿಯಾಗಿ ಆಗ್ತೈತಿ ಎಂದೆ. ಬನ್ನಿ, ಸ್ವಲ್ಪ ಹುಲ್ಲೈತೆ, ತಗೊಂಡೋಗೋಣ. ನೋಡಿದ್ರಾ ನಾನೇನ್ ಹೇಳ್ದೆ? ಏನಪ್ಪಾ ಮನುಷ್ಯ, ಯಾವೂರಿಂದ ಬಂದೆ? ಯಾಕೆ ನಾನು ಹೇಳೋದು ಕೇಳಿಸ್ತಾ ಇಲ್ವಾ? ಏನು ದೂರ ಅಂತ ನೋಡ್ತಿದ್ದಿ? ಏನ್ ಸಮಾಚಾರ? ಯಾಕೆ ಸೌಕರ್ಯ ಹಾಗೆ ಹೊರಟ್ಬಿಟ್ರಿ? ಇನ್ನೊಂದೆರಡು ಖರ್ಚಿಗೆ ತಗೋ. ನಮಸ್ಕಾರ ಶಂಕರ್ ಅವ್ರಿಗೆ. ನಮಸ್ಕಾರ ಶನಿ ಅವ್ರಿಗೆ. ನೀವು ಬಂದಿದ್ದು ಬಹಳ ಸಂತೋಷ. ಬನ್ನಿ ಕೂತ್ಕೊಳ್ಳಿ. ಬಂದೆ ಒಂದು ನಿಮಿಷ. ನಾನೇನು ಊರು ಬಿಟ್ಟು ಓಡಿ ಬರೋಗೆ ನನ್ನ ಪ್ರಾಣ ತಿಂದ್ರಿ. ನಿಮ್ ಉಳಿದಿದ್ದ ಕಂತುಗಳನ್ನೆಲ್ಲ ನಾನು ಕಟ್ಟಿದ್ದೀನಿ. ಒಡವೆ ಅಡಾಯ್ತು. ನೀವು ಹಣ ಕೊಟ್ಟಿದ್ದು ತುಂಬಾ ಸಂತೋಷ. ದಯವಿಟ್ಟು ಕ್ಷಮಿಸಿ. ನಿಮ್ಮ ಹತ್ರ 2 ಮಾತಾಡ್ಬೇಕಿತ್ತು. ಮಾತಾಡಿ, ಪರವಾಗಿಲ್ಲ. ಈ ಹಣ ನೋಡಿ ಮಿಸ್ಟರ್ ಶಂಕರ್, ತುಂಬಾ ಕೆಟ್ಟದ್ದು. ಇದರಿಂದ ಸ್ನೇಹಗಳು ಹಾಳಾಗತ್ತೆ. ಈಗ ನಾ ಕೊಟ್ಟ ಹಣ ನನ್ನ ಸ್ವಂತದ್ದೇನೂ ಅಲ್ಲ. ಇದರಿಂದ ನಮ್ಮ ಸ್ನೇಹ ಯಾಕೆ ಹಾಳಾಗ್ಬೇಕು? ನಾಳೆ ಉತ್ನಳ್ಳಿ ಶ್ರೀನಿವಾಸ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಬರಬೇಕು. ಮಿಸ್ಟರ್ ಶೆಣಾಯ್, ಅದರಲ್ಲೆಲ್ಲ ನಮ್ ನಂಬಿಕೆ ಇಲ್ಲ. ನಂಬಿಕೆ ಪ್ರಶ್ನೆ ಅಲ್ಲ. ನಿಮ್ಮದು ರೋಹಿಣಿ ನಕ್ಷತ್ರ ಅಂದ್ರೆ ವೃಷಭ ರಾಶಿ ಅಲ್ವೇ? ಶುಕ್ರ ದಶೆ ತಿರುಗ್ತಾ ಇದೆ. ಖಂಡಿತ ಬರಲ್ಲ ಅನ್ಬೇಡಿ. ನೋಡುವ ಮಿಸ್ಟರ್ ಶೆಣೆ, ನಾನು ಹೋಗಿ ಗಿರಿಜನ್ ಕೇಳ್ತೇನೆ. ಬರೋದಾದ್ರೆ ಬರ್ತೀನಿ. ಓಕೆ, ಸಿ. ಬರೀ ಹಾಲ್ ಬಸ್ಗಳ ಸವಾಸ ನಮಗೆ. ಒಂದಿಲ್ಲ ವಂಚನೆ. ಏ ಮಾಧವಿ, ಹಾಲ್ ಕರ್ದೇನೆ? ಆ ಹೊಸ ಆಳು ಹಾಲ್ ಕರ್ದಿದ್ದಾನೆ. ನೀನೇನ್ ಮಾಡಿದೆ? ನಾನ್ ದನ್ನ ಹುಲ್ಲಾಕಿ ಪಾತ್ರೆ ತೊಳ್ದೆ. ಏನು ಹಾಲ್ ಹಾಕಿದಾನೆ? ಅಪ್ಪ, ಅವನು ತುಂಬಾ ಕೆಟ್ಟವನು. ಸುಮ್ಮನಿದೆ. ತುಂಬಾ ಒಳ್ಳೆನ್ ಗೊತ್ತಾ? ಚೆನ್ನಾಗಿ ಕೆಲಸ ಮಾಡ್ತಾನೆ. ಆದ್ರೆ ಸ್ವಲ್ಪ ಮಾತು ಕಡಿಮೆ ಅಷ್ಟೇ.
ಮಾತು ಕಡಿಮೆ. ಸರಿ, ಇದು ನೋಡು, ದೇವ್ರ ಫೋಟೋ. ಇದನ್ನ ಪೂಜೆ ಮಾಡಿದ್ರೆ ಅದೃಷ್ಟ ಕುಲಾಯಿಸ್ತಂತೆ. ಶನೈ ಕೊಡ್ಸಿದಾನೆ. ನಾಳೆ ದೇವಸ್ಥಾನಕ್ಕೆ ಬೇರೆ ಕರ್ಕೊಂಡು ಹೋಗ್ತಾನಂತೆ. ಏನೋ ಕ್ರಾಂತಿಕಾರರು ನಾಸ್ತಿಕರು ಅಂತಿದ್ರಿ, ಇದ್ದಕ್ಕಿದ್ದಾಗ ಏನಾಯ್ತು? ಏನ್ ಕ್ರಾಂತಿನೋ ಏನೋ, ನನಗನ್ಕೂ ಸುಸ್ತಾಗಿದೆ. ನನ್ಗೆ ಮೋನ ಇದು ನಿಮ್ಗೆ ಸೇರಿ. ಒಡವೆ ಮಾರಿ ಪೇಟೆನೆ ಕೊಂಡ್ಕೊಂಡ್ಬಿಟ್ರಿ. ನಿಮ್ಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ನನಗ್ ಬುದ್ಧಿ ಬರಲ್ಲ, ನಿನಗ್ ಜೀವ ಬರಲ್ಲ ಅಷ್ಟೇ. ಏ ಗಗ್ಗು ನನ್ ಮಗನೇ, ಕರಡಿ ಬೇರೆ ಒಡೆ ಹಾಕ್ದ, ಅದನ್ನೊಂದು ಬೇರೆ ತರಬೇಕು. ಏನ್ ಶನಿಲೇ ನೀನು? ಏನ್ ಮಾಡ್ಯಮ್ಮನ ಅಷ್ಟೇ. ತಾಯಿಲ್ಲ. ಏನಾಯ್ತು? ಬ್ಯಾಂಕಿನ ಕಂತು ಕಟ್ಟಿದ್ರಾ? ಕಟ್ಟಿದ್ದೇನೆ. ನಿನ್ ನೆಕ್ಲೆಸ್ ಏನ್ ತಿಂದು ಹಾಕ್ಲಿಲ್ಲ. ನೀವು ನೇರವಾಗಿ ಮಾತಾಡಕ್ಕೆ ಏನಾಗಿದೆ? ಕಟ್ಟಾದ್ರು ಕಟ್ಟಿ, ಹಾಳಾಗದು ಮಾತಾಡ್ಬೇಡಿ. ಏ ಒಡೆ ಸರಿಯಾಗಿ ತಿನ್ಲೆ. ಕಂತು ಕಟ್ಟಿದೆ ಮಾರಾತಿ, ಕೋಪ ಮಾಡ್ಕೋಬೇಡ. ನಿನ್ ಮಾರಿಲ್ಲ, ಅಡ ಇಟ್ಟಿದ್ದೇನೆ ಅಷ್ಟೇ. ಈ ಸಲ ಹಾಲಿದ ದುಡ್ಡಿನಲ್ಲಿ ಬಿಡಿಸ್ಕೊಂಡ್ಬಿಡೋಣ. ಏನ್ ಮಾಡ್ತಿದ್ಯ ಅಲ್ಲಿ? ನಿಂತ್ಕೊಳ್ಳ ನನ್ನ ಮಗನೇ, ತಪ್ಪನನ್ನು ನಿಂತ್ಕೊಳ್ಳ. ಯಾರೋನು? ಯಾರು ಯಾರು ಕಲಿದ್ಯಾ? ಒದಿತೇನು? ಯಾರೋ ನೀನು? ಯಾಕೆ ಪಕ್ಕದ್ದೆ? ಯಾರೋ ನಿನ್ ಕಸಿದ್ದಿಲ್ಲ? ಪೊಲೀಸ್ಗೆ ಯಾಕೆ ಕೊಡ್ತಾನೆ ನೋಡು. ಹೋಗಿ ಮಗನೇ, ಈ ಸಲ ಬಿಟ್ಬಿಡಿ. ಇನ್ಮೇಲೆ ಕದಿ ಬೇಡಪ್ಪ. ಒದಿತೇನು? ನೀನಾಗಿದೆ ಕೆಡ್ದೆಯಾ? ಜೋರಿದೆಯಾ? ಊಟ ಮಾಡುವಂತೆ ಬಾ. ಕಳ್ಳರ ಕಾಟ ಹೆಚ್ಚಿಗೆ ಆಯ್ತು. ಅಕ್ಕಿ ಕದಿಯಾಗಿ ಬಂದಿದ್ದಲ್ಲ ಅವನು. ಈ ಮನೆಯಲ್ಲಿ ಕದಿಯುವಂತ ಐಶ್ವರ್ಯದಿದ್ರೆ ಏನ್ ಗತಿ? ನಿನ್ ಸ್ನೇಹಿತ ಹಲ್ಗಪ್ಪಂದೆ ಪಿತೂರಿ. ಅಕ್ಕಿಗೇನ್ ಬರಗಾಲ ಬಂದಿದೆ ಅವನಿಗೆ? ನಿನಗೆ ಒಂದ್ ಕಂಡ್ರೆ ಆಗಲ್ಲ ಅಷ್ಟೇ. ಸಂಕೋಚ ಪಟ್ಕೋಬೇಡಪ್ಪ, ಮತ್ತೆ ಬೇಕಾದ್ರೆ ಹಾಕಿಸ್ಕೊ. ಪರವಾಗಿಲ್ಲ ಕಣಯ್ಯ, ಆ ಕಳ್ಳನ್ ಚೆನ್ನಾಗಿದೆಯಾ? ಯಾವ ಕಡೆ ಅವನಯ್ಯ ನೀನು? ನಿನ್ನೆ ಕೇಳ್ತಾ ಇರೋದು. ಯಾವ್ರು ನಿಂದು? ನಿನ್ನ ಹೆಸರು? ಬಾಲ. ಏನಂದೆ? ಬಾಲ. ಮದುವೆ ಆಗಿದೆಯಾ? ಯಾವ ಜಾತಿ? ಏನಯ್ಯ ಮಾತಾಡುದಿಲ್ಲಲ್ಲ? ತಂದೆ ತಾಯಿ ಇದ್ದಾರಾ? ಇಲ್ಲಿ ಬರೋಕ್ಕಿಂತ ಮುಂಚೆ ಎಲ್ಲಿದ್ದೆ? ಹೋಗ್ಲಿ ಬಿಡಿ, ಅವನಿಗೆ ಮಾತಾಡಕ್ ಇಷ್ಟ ಇಲ್ಲ ಅನ್ಸುತ್ತೆ. ನಮ್ಗೆ ಯಾಕೆ ಅವನ ಹೆಸರು ಜಾತಿ ಎಲ್ಲ. ಬಂದ್ರೆ ಮಲ್ಲಿ ಮಲ್ಕೊಳ್ಳ ನೋಡ್ರಿ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ ಗೊತ್ತಾ? ಬೆಳಿಗ್ಗೆ ನೋಡಿ ಎಲ್ಲಾನು ಬದಲಾಗಿರೋ ತರ ಕಾಣಿಸುತ್ತೆ. ಕೆಲವು ಸಲ ವಿಚಿತ್ರವಾಗಿ ಬರ್ತಿರ್ತಾನೆ, ಮಾತು ಆಡಲ್ಲ. ಆದ್ರೆ ಅವನ್ ಮಾತು ನಮ್ಗೆ ಯಾಕೆ ಬೇಕಲ್ವಾ? ಬ್ಯಾಲ ಅಂತೆ, BYALA ಬ್ಯಾಲ.
ಅದೇ ಅಂತ ಹೆಸರು ಏನು? ನಾನು ಎಂದೂ ಆತರ ಹೆಸರು ಕೇಳಿಲ್ಲ. ದಾನದ ಮರ ಅಲ್ವಾ? ಅವನ್ ಯಾವ ಕಡೆ ಇರ್ಬೋದು? ಅವನೆಲ್ಲೋ ಧಾರವಾಡದಿಂದಲೋ ದಾವಣಗೆರೆಯಿಂದಲೋ ಬಂದಾಗ ಕಾಣಿಸ್ತೆ. ಒಳ್ಳೆ ಕೆಲಸಗಾರ ಅಂತೀಯ, ಇಲ್ದಿದ್ರೆ ಕಳಿಸ್ಬಿಡ್ಬೋದಾಗಿತ್ತು. ನೀವೆಲ್ಲ ಹೀಗೆ ಮನೇಲಿ ಹೆದರ್ಕೊಂಡಿರೋದು ನನಗೆ ಸರಿ ಹೋಗಲ್ಲ. ಹೆದರಿಕೆ ಯಾಕಾಗುತ್ತೆ? ತುಂಬಾ ಒಳ್ಳೆ ಮನುಷ್ಯನ ತರ ಕಾಣ್ತಾನೆ. ನೋಡೋಕೆಲ್ಲ ಒಳ್ಳೆಯದೇ. ಬೆಳವಳ್ಳಿಯಲ್ಲಿ ಹೀಗೆ ಒಬ್ಬೊಬ್ಬನ ತಳ ಊರಿದ್ದ. 2 ದಿನದಲ್ಲಿ ಮನೆಯಲ್ಲಿ ಇದ್ದನ್ನೆಲ್ಲ ಕದ್ಕೊಂಡು ಕಂಬಿ ಕಿತ್ತಿದ. ಹೌದಾ? ಹಾಗಾದ್ರೆ ಕಳಿಸ್ಬಿಡಿ. ನಮ್ ಕಷ್ಟ ನಮ್ಗೆದ್ದದ್ದೆ. ನೋಡೋಣ ಇರು. ಒಂದೊಂದ್ಸಾರಿ ಇಂಥವ್ರೆ ಒಳ್ಳೆ ಕೆಲಸಗಾರ ಇರೋ ಚಾನ್ಸ್ ಇರುತ್ತೆ. ಅಂಥವ್ರಿಗೆ ಒಳಗಡೆ ಭಯ ಭಕ್ತಿ ಎಲ್ಲ ಇರುತ್ತೆ. ಕೆಂಪಾದವೋ ಎಲ್ಲ ಕೆಂಪಾದವೋ, ಕೆಂಪಾದವೋ ಎಲ್ಲ ಕೆಂಪಾದವೋ, ಹಸೂರಿದ್ದ ಗಿಡ ಮರ ಬೆಳ್ಳಗಿದ್ದ ಹೂವೆಲ್ಲ ನೆತ್ತರ ಕುಡಿದಂಗೆ ಕೆಂಪಾದವು. ಹುಲ್ಲು ಬಳ್ಳಿಗಳೆಲ್ಲ ಕೆಂಪಾದವು, ಊರು ಕಂದಮ್ಮಗಳು ಕೆಂಪಾದವು. ಜೊತೆ ಜೊತೆಗೆ ನಡೆದಾಗ ನೀಲ್ಯಾಗಿ ನಲಿದಂಥ, ಕಾಯುತ್ತ ಕೂತಾಗ ಕಪ್ಪಾಗಿ ಕವಿದಂಥ, ನುಡಿ ನುಡಿದು ಹೋದಾಗ ಪಚ್ಚಯ ತೆನೆಯಂಥ, ಭೂಮಿಯು ಎಲ್ಲಾನು ಕೆಂಪಾದವು, ನನಗಾಗ ಕೆಂಪಾದವು. ಕೆಂಪಾದವೋ ಎಲ್ಲ ಕೆಂಪಾದವು, ಕೆಂಪಾದವೋ ಎಲ್ಲ ಕೆಂಪಾದವು. ಕಾಫಿ. ಏಮೋ ನಮ್ಮಲ್ಲಿ ಹೇಳ್ರಿ. ದಾಲ ಬಾ, ಇದು ನಿನ್ ರೂಮು. ಇದು ಬೇಕಾದ್ನೆಲ್ಲ ಉಪಯೋಗ ಮಾಡು. ಏನೇ ಇದು? ತಲೆ ನೋಂತೀಯ, ಮೊಸರು ಕಡಿತೀಯ, ಟ್ಯಾಬ್ಲೆಟ್ ತಗೋದು ಕೂಡ ಮರ್ತು ಬಿಡ್ತೀಯ. ಇದನ್ನ ಮಾಧವಿ ಮಾಡ್ತಾಳೆ. ಬಾ, ನಾ ಟ್ಯಾಬ್ಲೆಟ್ ಕೊಡ್ತೇನೆ. ಸ್ವಲ್ಪ ರೀ. ಏ ಮಾಧವಿ, ಮೊಸರು ಕಡಿ ಬಾ. ಲಂಗ ಲವಂಗ ಲಗಾಮು,
ಲಂಗ ಲವಂಗ ಲಗಾಮು ಲಂಗ ಉಡು ಲವಂಗಾಕಾರ ಲಗಾಮು ಎಳೆ ವರ ವರುಣ ವರಹ ವರನನ್ನು ತಂದರು ವರುಣನನ್ನು ವರುಣನು ದಯೆಯಿಂದ ಮಳೆ ವರುಣನ ದಯೆ ಎಂದರೆ ಏನು ವರಹ ಎಂದರೆ ಏನು? ಮುಂದಿನ ಸಲ ಮೈಸೂರಿಗೆ ಹೋದಾಗ ಮರಿದೆ ಮಕ್ಕಳ ಪುಸ್ತಕ ತನ್ನಿ. ಸರಿ ಸರಿ. ಇಬ್ರು ಓದ್ಕೋತಾ ಇದೀವಪ್ಪ. ಏನ್ ಮಾಡ್ತಾರೆ ನೋಡ್ ಬರ್ತೀನಿ. ಏ ಮೋನಾ, ಎಲ್ಲಿ ಹೋದ್ರು ಇವರು? ಕಾಣಿಸ್ತಾನೆ ಇಲ್ಲಲ್ಲ. ಮನ್ನಿ ಮನೆ ಮೋನ, ಏ ಮನೆವೇ ನಾಲ್ ರೂಮ್ ನಲ್ಲಿ ಇದಾರೆ ನೋಡು. ಮಲ್ಲಿ 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 ಮೋನಾ, ಅವರಿಬ್ರು ಕಾಣಿಸ್ತಿಲ್ಲ, ದಾನನೂ ಇಲ್ಲ. ನೀರು ನಾನು ನೋಡ್ಬರ್ತೇನೆ. ಅಲ್ಲೆಲ್ಲೂ ಕಾಣಿಸ್ತಾ ಇಲ್ಲವಾ? ಹೆಚ್ಚು ಕಡೆ ನೋಡು. ಮಲ್ಲಿ ಮೋನಾ, ಮನೆಯಲ್ಲಿ ಭೂತದ ತರ ಒಬ್ಬ ಮನುಷ್ಯ ಬಂದಿದ್ದಾನೆ ಅಂತ ಗೊತ್ತಿದ್ರು ನೀನ್ ಹೀಗೆ ಈಗ ಏನಾಗಿದೆ ಅಂತ ಈಗ ಆಡ್ತಿದ್ದೀರಾ? ಅವನೆಂತವನು ಯಾರಿಗೆ ಗೊತ್ತು? ಈಚೆಗೆ ಮಕ್ಕಳ ಕದವ್ರು ಜಾಸ್ತಿ ಆಗಿದಾರೆ ಗೊತ್ತಾ? ಕಳ್ರು ಅವನ ತರ ಇರಲ್ಲ, ನಂಗೆ ಗೊತ್ತು. ಮಹಾ ಕಳ್ರು ಸುಳ್ರೆಲ್ಲ ನೋಡಿದವಳನೇನು? ಕಳ್ರು ಯಾವಾದ್ರು ಕಳ್ರ ತರ ಕಾಣಿಸ್ತಾರೇನೆ? ರಾಜಣ್ಣ, ನಮ್ಮ ಮಕ್ಕಳನ್ನೆಲ್ಲಾದ್ರೂ ನೋಡಿದ್ಯಾ? ಏನ್ ಸ್ವಾಮಿ ನೋಡ್ಲಿಲ್ಲ? ಅಲ್ಲಿದ್ದಾರೆ. ಎಲ್ಲಿ? ಬೈಬೇಡಿ ಅವನಿಗೆ. ನಾವಿಲ್ಲಿ ಹುಡುಕಿ ಸಾಯ್ತಾ ಇದ್ದಾವೆ, ಅಲ್ಲಿ ಆಟ ಆಡ್ತಾ ಇದ್ದಾನೆ. ನಿಮ್ಗೆ ಸ್ಕೂಲು ಪಾಠ ಒಂದು ಇಲ್ವಾ? ಯಾಕೆ ಹಿಂಗ್ ನಮ್ಮ ಪ್ರಾಣ ತಿಂತೀರಿ? ಯಾಕೆ ಹಿಂಗ್ ಮಾಡಿದೆ? ಹೋಗ್ಲಿ ಬಿಡಿ, ಎಲ್ಲಾ ಕೆಲಸ ಮಾಡಿ ಮುಗಿಸಿದ್ದಾನೆ. ಮಕ್ಕಳ ಜೊತೆ ಬಳಕೆ ಆಗುತ್ತೆ. ಬಹಳ ದಿವಸ ಆದ್ಮೇಲೆ ದೇವಸ್ಥಾನಕ್ಕೆ ಬಂದಿದ್ದೀರಾ, ಏನಾದ್ರೂ ಕೇಳ್ಕೊಂಡ್ರಮ್ಮ? ಏನ್ ಕೇಳ್ಕೊಳ್ಳೋದು? ಎಲ್ಲ ಇದೆ. ಕೇಳ್ಕೊಂಡು ಸುಸ್ತಾಗಿ ಈಗೆಲ್ಲ ಬಿಟ್ಬಿಟ್ಟಿದ್ದಾಳೆ.
ನೀವೀಗ ಪ್ರಾರಂಭಿಸಿದ್ದೀರಿ. ಏನೋ ಮಕ್ಕಳು ಮರಿ ಗದ್ದೆ ಎಲ್ಲ ಸರಿ ಇದ್ರೆ ಸಾಕು. ಹತ್ಬೇಡುವ ಗಾಲಿ ಕೆಳಗೆ ಬಿಟ್ಕೊಬಿಡ್ತೀಯಾ ಇಲ್ಲಿಯೋ. ಏ ಮಾದೇವಿ, ಶಾಲೆ ಎಲ್ಲಿಂದ ಬಂದಿದ್ದಾನೆ ಹೇಳಿ ನೋಡೋಣ. ನನಗ್ ಗೊತ್ತು. ನಿಂಗೇನ ಗೊತ್ತು? ಊರಿಂದ ಬಂದವನೇ. ಸುಮ್ಮನೆ ಇರೋ ದಡ್ಡ. ನಂಗೊತ್ತು ಅವನ್ ಎಲ್ಲಿಂದ ಬಂದವನೇ ಅಂತ. ಒಂದಾನೊಂದು ಊರು ಬೆಂಗಳೂರು ಲಂಡನ್ ಪಕ್ಕದಾಗೆ. ಅಲ್ಲಿ ಆನೆ, ಒಂಟೆ, ಕುದುರೆ ಎಲ್ಲ ಐತೆ. ಅಲ್ಲಿ ಒಂದು ದೊಡ್ಡ ಅಗಸೆ ಬಾಗ್ಲು ಐತೆ. ನಮ್ ಮನೆ ಐತಲ್ಲ, ಅಷ್ಟು ದೊಡ್ಡ ಅಗಸೆ ಬಾಗ್ಲು. ಅಲ್ಲೊಂದು ಪುಟಾಣಿ ಮನೆ ಐತೆ. ಅಲ್ಲೊಬ್ಳು ಹಣ್ಣು ಮುದುಕಿ. ಆಕೆ ಹೇಳ್ತಾಳೆ, ಏನ್ ಹೇಳ್ತಾಳೆ? ಬ್ಯಾಲ ನನ್ ಮಗನೇ, ದೂರ ಹೋಗಿ ಮೈ ಮುರಿದಿದ್ದು ಬೆಳ್ಳಿ ಬಂಗಾರ ತಕೊಂಡ ಹೋಗ್ ನನ್ ಮಗನೇ ಅಂತಾಳೆ. ಅವಾಗ ಬ್ಯಾಲ ಅಂತಾನೆ, ನನ್ನವ ನಾನ್ ಹೋಗಿ ಮಲ್ಲಿ ಮೋನ ಮನೇಲಿ ಇರ್ತೀನಿ ಅಂತಾನೆ. ಮಾದೇವಿ ಸುಳ್ಳಿ ಸುಳ್ಳಿ ಸುಳ್ಳಿ, ಮಾದೇವಿ ಸುಳ್ಳಿ ಸುಳ್ಳಿ ಸುಳ್ಳಿ, ಮಾದೇವಿ ಸುಳ್ಳಿ ಸುಳ್ಳಿ. ಸಂಜೆ ಶಾಲೆಗೆ ಬರ್ತೀನಿ, ಕರ್ಕೊಂಡು ಹೋಗಕ್ಕೆ. ಅಲ್ಲೇ ಇರಿ. ಮಾದೇವಿ, ಮಾದೇವಿ. ಓ ನೀನಾ? ಏನೋ ಕಳೆದಂಗ್ ಓಡ್ ಬರ್ತಾ ಇದೆಯಲ್ಲ ಸಾವ್ಕಾರ. ಹೌದು, ಒಂದ್ ಕಳೆದೋಗೈತಿ. ಏನು? ಮಾದೇವಿ ಅನ್ನೋ ಚಿನ್ನ. ಒಂದ್ ಕೆಲ್ಸ ಮಾಡ್ತೀಯಾ? ಏನು? ನೀ ಮಾಡ್ತೀನಿ ಅಂದ್ರೆ ಹೇಳ್ತೀನಿ. ನೀನ್ ಹೇಳಿದ್ರೆ ನಾನ್ ಮಾಡೋದಿಲ್ವಾ? ಮುಚ್ಕೊಂಡು ಸುಮ್ನೆ ಹೋಗು. ನಿಂಗೇನ್ ಬೇರೆ ಕೆಲ್ಸ ಇಲ್ವಾ? ನೀನ್ ಮನುಷ್ಯರು ಕತ್ತೆನೋ? ನಿನ್ ಪ್ರೀತಿನೂ ಬೇಡ, ಕತ್ತೆ ಬಾಲನೂ ಬೇಡ. ನಂದೊಂದ್ ಮಾತು ಕೇಳು. ಏನು? ತಗೋ. ಅಲ್ಲ, ಯಾರು ಅಂತ ಕೊಂಚ ತಿಳ್ಕೊಂಡು ಹೇಳು. ಹಂಗಾದ್ರೆ ಕೇಳು. 30 ರೂಪಾಯಿಗೆ ಮುತ್ನಂತ ಮಾತು. ಆತ ಮುಂಬೈ ಪಕ್ಕದ ದಂಡಿಂಗ್ ಬಂದವನಿ. ಅವರಪ್ಪ ದೊಡ್ಡ ದೇಶದ ಮಹಾರಾಜ ಅಂತೆ. ತಲೆ ಹೊಡಿತದ? ಇರ್ರಿ ಬಂದೆ. ಮಾದೇವಿ, ಏನ್ ಮಾಡ್ತಿದೀಯ? ದನ ಕಟ್ತಿದೀನವ. ಅದೇನ್ ದನ ಕಟ್ತೀಯೋ ಕರ ಕಟ್ತೀಯೋ, ನನ್ ತಲೆ ಒಡೆದು ಚೂರಾಗ್ತಾ ಇದೆ.
ಅದ್ಯಾಕೆ ಕಳ್ಸಿಯಾಕಷ್ಟೆ. ಬ್ಯಾಲ ಏನ್ ಮಾಡಿದ್ಯಾ ಇವಳಿಗೆ? ನೀವ್ ಹೊಸ್ಕೊಳ್ಳೋಂತ ಕೆಲಸ ಯಾಕೆ ಮಾಡ್ತಿ? ನಾನೇನು ಮಾಡ್ಲಿಲ್ಲ, ಕೋಣೆ ಒಳಕ್ ಹೋದೆ ಅಷ್ಟೇ. ಯಾಕೆ ಹೋದೆ? ತೆಗ್ದಿರಕ್ಕೇನಾಗ್ತಿತ್ತು? ಸುಮ್ಕೆ. ಸರಿ ಬಿಡು, ಅವ್ರು ಬರ್ಲಿ. ಅವ್ರಿಗೆ ಹೇಳಿ ಇವನ್ ಮನೆಯಿಂದ ಓಡಿಸ್ಬಿಡ್ತೀನಿ, ಆಯ್ತಾ? ಓಡಿಸ್ತೀರಾ? ಬ್ಯಾಡ್ರವ್ವ. ಯಾಕೆ ಹಂಗಾಡ್ತಿ? ಅವ್ನ್ ಪ್ರೀತಿಸ್ತೀಯೇನು? ಅವ್ನ್ ಓಡಿಸಿದ್ರೆ ಮನೆ ಕೆಲ್ಸ ಎಲ್ಲ ನನ್ ಮೇಲೆ ಬೀಳ್ತೈತೆ. ಹಾ, ಜಾಣೆ. ಹಂಗ್ ಹೊಂದ್ಕೊಂಡ್ ಹೋಗ್ಬೇಕು, ತಿಳಿತಾ? ಹೋಗು, ಬ್ಯಾಲಂಗ್ ಊಟ ತಗೊಂಡ್ ಬಾ. ಕೂತ್ಕೋ ಬೇಲ. ನಂಗೆ ಕೆಲ್ಸ ಐತಿ. ಬರೀ ಕೆಲ್ಸ ಅಂದ್ರೆ ಹೇಗಪ್ಪ? ಕೂತ್ಕೋ, ಊಟ ಮಾಡು. ಸರಿ, ಏನಾದ್ರೂ ಮಾತಾಡು. ನಮ್ಮೂರ್ ಕಡೆ ನೆಲ ಎಷ್ಟು ವೈನಾಗಿಲ್ಲ ಕಣ್ರವ. ಬೆಣ್ಣೆ ಹಂಗೈತಿ. ಭರಣಿ ಮಳೆಗೆ ಬಿತ್ಬಿಡ್ಬೇಕ್ರವ. ನಿಮ್ಮೂರ್ ಯಾವ್ದಲ್ಲ? ಅದನ್ನೇ ಹೇಳ್ದೆ, ನೆಲ ವೈನಿಲ್ಲ ಅಂದ್ರೆ ಹೇಗೆ? ನಾವ್ ಹೇಳಲ್ರ. ಏನು ತಿಳ್ಕೋಬೇಡಿ. ಹಾ, ಮತ್ ತಲೆನೋವು ಬಂದ್ರೆ ಹೇಳ್ರಿ, ಔಷಧಿ ಹಾಕ್ತೀನಿ. ಮತ್ತೆ ಬಂದ್ರೆ ಹೇಳ್ತೀನಿ ಬಿಡು. ಆ ತಲೆನೋವನವನ ಮತ್ತೆ ಯಾಕೆ ಬಂದಾತ ಬಿಡ್ರವ. ಹಾ, ಆ ಮಾದೇವಿಗೋಸಿ ಹೇಳ್ರಿ, ನನ್ ಕೋಣೆಗೆ ಬರ್ಬೇಡ ಅಂತ. ಮಾದೇವಿನ ಕಂಡು ನಿಂಗೆ ಯಾಕೆ ಅನ್ಸ್ತಿತ್ತು? ಏನ್ ಹುಡುಗಿರೋ ಏನೋ. ಏನು ಬೇಲ ಇದು? ಯಾರು ಹಸುಗಳಿವು? ಮತ್ತಾರವು ಅಲ್ಗಪ್ಪನವು ಹೊಲಕ್ಕೆ ಹೋಗಿದ್ವು ಮೇಯಾಕೆ. ಶಂಕರಪ್ಪರೇ, ಹುಲ್ಗಾವಲ್ನಾಗ ಮೇಯ್ತಿದ್ದ ಹಸುಗಳನ್ನ ಹಿಡ್ಕೊಂಡ್ ಬಂದಿದ್ದಾನೆ. ಅವನ ಜೊತೆ ಮಾತಾಡಕ್ ನಂಗೆ ಇಷ್ಟಿಲ್ಲ, ನೀವೇ ಹೇಳಿ. ಯಾಕೋ ಬೇಲ ಹಿಂಗ್ ಮಾಡಿದೆ? ನಮ್ಮ ಸ್ನೇಹಿತರ ಹಸುಗಳನ್ನ ಹೀಗೆ ಹುಲ್ಗಾಲಿಂದ ಹೊಡ್ಕೊಂಡ್ಬಂದ್ರೆ ಹೇಗೋ? ಎಲ್ ಮೇಯ್ತಿದ್ವು? ಹುಲ್ಗಾವಲ್ನಾಗೆ. ಹುಲ್ಗಾವಲ್ನಾಗ? ಏನ್ ಬೇಲ ಇದು? ಏನ್ ಹೇಳಪ್ಪ ಇದೆಲ್ಲ? ಒಂದೇ ಒಂದ್ಸಲ ಹಸುಗಳು ಹೊಲಕ್ಕೆ ನುಗ್ಗಿದ್ರೆ ಹಿಂಗ್ ಮಾಡೋದ ಇವನು? ಇವ್ ಬೇಲ ತುಂಬಾ ಹುಂಬ ಹೊರಟ. ಅಲ್ಗಪ್ಪನವ್ರೆ, ನೀವು ಹೋಗಿ ಮನೆಗೆ, ನಾ ಆಮೇಲೆ ನಿಮ್ಮ ಹಸುಗಳನ್ನ ಕಳಿಸ್ತೇನೆ. ಹೋಗಿ.
ಬೇಡ, ನೀವು ಹೋಗಿ ಕೆಲ್ಸಕ್ಕೆ. ನಿಮ್ ಕಂತುಗಳನ್ನೆಲ್ಲ ಮುಗಿಸಿದೆ ಮಿಸ್ಟರ್ ಶೆಣೈ. ಆ ರಾಮಚಂದ್ರ ಶೆಟ್ಟಿ ಸಾಲನೂ ತೀರಿಸಿದ್ದೇನೆ. ಬಂದೆ, 1 ನಿಮಿಷ. ಅಷ್ಟೇ ಅಲ್ಲ, ಐ ಆಮ್ ವಾಚಿಂಗ್ ಯುವರ್ ಸಕ್ಸಸ್. ಜ್ಯೋತಿಷ್ಯ ದೇವರು ಇದ್ರೆಲ್ಲ ನಂಬಿಕೆ ಇಲ್ಲ ಅಂತ ಹೇಳಿದ್ರಲ್ಲ, ಈಗ ನೋಡಿ ಹಾಗೆಲ್ಲ ಬದಲಾವಣೆ ಆಗ್ತಾ ಇದೆ. ದಟ್ಸ್ ಟ್ರೂ. ಏನೇನ್ ಬದಲಾಗಿದೆ ಹೇಳ? ನಂತಿದ್ರ ಪ್ರಕಾರ ನಿಮ್ ಸಾಲಗಳನ್ನೆಲ್ಲ ತೀರಿಸಿ 4 ಹಸುಕೊಂಡಿದ್ದೇನೆ. ಆಮೇಲೆ ನನ್ನ ಹೆಂಡತಿ ಕಾಯಿಲೆ ಕೂಡ ಕಡಿಮೆ ಆಗಿದೆ. ನಿಮ್ ಮುಖದಲ್ಲಿ ಒಂಥರ ವಿಚಿತ್ರ ಕಳೆ ಬಂದಿದೆ. ಮೊದಲಂತೆ ಮಾತಿಗೆ ರೇಗೋದಿಲ್ಲ. ಯು ಆರ್ ಸ್ಪ್ರೆಡಿಂಗ್ ಸ್ವೀಟ್ನೆಸ್ ಅಂಡ್ ಲೈಟ್. ಐ ಸಿ, ಥ್ಯಾಂಕ್ಸ್. ಫಾರ್ಮ್ನಲ್ಲೇ ಏನಾದ್ರೂ ಸುಗ್ಗಿ ಆಯ್ತೇನೋ? ನಮಗೆಂತ ಸುಗ್ಗಿ? ನಿಮ್ ಬ್ಯಾಂಕ್ನ ಹತ್ರ ನಾವು ಪ್ರತಿದಿನ ಸುಗ್ಗಿ ಸಡಗರ ಮಾಡಕ್ಕಾಗತ್ತಾ? ಅದಿರ್ಲಿ, ಹೊಸದಾಗಿ ಫಾರ್ಮ್ ಕೊಂಡ್ಕೊಂಡ್ರಂತೆ, 2ರಷ್ಟು ಹೆಚ್ಚು ಗೊಬ್ಬರ ಕೊಂಡ್ಕೊಂಡ್ರಂತೆ. ಸೆಲೆಬ್ರೇಟೇ ಮಾಡ್ಲಿಲ್ಲಲ್ಲ ನೀವು. ಹೋಗ್ಲಿ, ಇವತ್ತು ನನ್ನ ಖರ್ಚಿನಲ್ಲಿ ಆಗಿ. ಡೋಂಟ್ ಸೇ ನೋ. ಓ ಎಸ್, ಡನ್. ಹಾಗಿರ್ಬೇಕು ಸಾವುಕಾರ ಅಂದ್ರೆ. ಏನ್ ಗೋಳ್ಗಳೋ ಏನೋ, ಈ ಇಷ್ಟೊಂದು ಕಷ್ಟಪಟ್ಟು ನಮ್ಮ ಇಸ್ಟೇಟ್ ಅನ್ನ ಹದಕ್ಕೆ ತಂದ್ರೆ 108 ಪ್ರಾಬ್ಲಮ್. ಈ ಸ್ಟೀಲ್ ಪ್ರಾಬ್ಲಮ್ಮು, ಲೇಬರ್ ಪ್ರಾಬ್ಲಮ್, ಫರ್ಟಿಲೈಸರ್ ಪ್ರಾಬ್ಲಮ್, ಸಿ ಆಲ್ ಸಾರ್ಟ್ಸ್. ಈ ನಮ್ಮ ಬ್ಯಾಲ ಒಂದು ಇಲ್ದೆ ಇದ್ದಿದ್ರೆ ಈ ನಮ್ಮ ಹಾಳುಗಳು ತಿಂದು ಹಾಕ್ಬಿಡೋರು. ನಥಿಂಗ್ ಲೈಕ್ ಸ್ವೀಟ್ ಸಕ್ಸಸ್ ಅಂಡ್ ಎಕ್ಸಲರೇಟಿಂಗ್ ಡ್ರಿಂಕ್. ಏನಂತೀರಿ? ಕೂಲಿಗಳಿಗೆ ಎಷ್ಟು ಕೊಟ್ರಿ? 1700 ರೂಪಾಯಿ. ಭತ್ತ 800 ಕ್ವಿಂಟಲ್ಸ್ at the rate of 110. ಎಷ್ಟಾಯ್ತು ನೋಡು? 88,000. 88,000. 88,000. ನಾಟ್ ಬ್ಯಾಡ್. ಭತ್ತ ಇನ್ನೊಂದಷ್ಟು ದಿನ ಇಟ್ಕೊಂಡಿದ್ರೆ ಒಳ್ಳೆ ಬೆಲೆ ಬರ್ಬೋದಿತ್ತೇನೋ ಅಲ್ಲ? ಬಾದಲ್ಲ, ಕೂತ್ಕೋ. ಬ್ಯಾಲ, ಈ ಸರಿ ಅದ್ದರಿ ಮೇಲೆ ಗದ್ದೆಗೆ ಸುಫಲ ಹಾಕ್ಬೇಕು. ಎಷ್ಟು ಬೇಕಾಗ್ಬೋದು? 4 ಮೂಟೆ ಬೇಕಾಗ್ತೈತ್ರಿ. ಆದ್ರೆ ನಾನೇ ಎಲೆ ಸಗಣಿ ಎಲ್ಲ ಹಾಕಿ ಒಂದಷ್ಟು ಗೊಬ್ಬರ ತಯಾರು ಮಾಡೀನಿ. ಅದನ್ನ ಹಾಕಿದ್ರೆ ಬೆಳೆ ಕಬ್ಬು ಮೈ ಕಟ್ಟಿಸ್ಕೊಳ್ತವೆ. 2ನೇ ಸಲಕ್ಕೆ ಸೀಮೆ ಗೊಬ್ಬರ ಸರಿಯಾಗಕ್ಕಿಲ್ಲ. ಬೆಳಗಿನ ಜೀವ ಅದ್ ಹೆಂಗ್ ಗೊತ್ತು ನೋಡಿ ಹಂಗೆ. ನಾವಿಲ್ಲಿ ಅಡಿಕೆ ಹಾಕಿದ್ರೆ ಬೆಳೀತದಲ್ಲ? ಅಡಿಕೆ ಬೆಳೆಗೆ ತಂಪು ಜಾಗ ಬೇಕ್ರಿ, ಗಾಳಿಯಿಂದ ಮರೆಬೇಕು. ಮುಂಗಾರು ಮಳೆಗೆ ಅಡಿಕೆ ಎಳೆ ಮಕ್ಕಳ ತರ ಬಿದ್ದೋಗ್ತವೆ. ಇಲ್ಲೇನಿದ್ರು ಕಬ್ಬು, ಭತ್ತ, ತೆಂಗು ಇವೇ ವೈನ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 ತಿಂಗಳದ್ದು ಸಂಬಳ 120 ರೂಪಾಯಿ ಆಗ್ತದೆ ಬೆಲ್ಲ. ಆದ್ರೆ ಈ ಸತಿ ಜಾಸ್ತಿ ಮಾಡ್ತಾ ಇದ್ದೇನೆ, 160 ರೂಪಾಯಿ. ರಸೀದಿಯಲ್ಲಿ ರುಜು ಹಾಕು. ಎಣ್ಣೆ ನೀರು ಹಾಕೊಂಡು ಎಷ್ಟು ದಿನ ಆಯ್ತದಲ್ಲ? ಎಣ್ಣೆ ನೀರು ಹಾಕೋ, ಮಾದೇವಿಗೆ ನೀರು ಕಾಯ್ಸಕ್ ಹೇಳ್ತೀನಿ. ಆಮೇಲೆ ಈ ಸಲ ಟ್ರ್ಯಾಕ್ಟರ್ ತಗೊಳ್ಳೋಣ ಅಂತಿದ್ದೀನಿ. ಏನ್ ಬೇಲ? ಗಿರಿಜಾ, ಮಾದೇವಿಗೆ ಸಂಬಳ ಕೊಟ್ಬಿಡು. ಅವ್ವ ಫೋಟೋ ಏನೇ ಇದು? ಏನೋ ಬೆಲ, ಯಾರ್ದಿ ಫೋಟೋ? ನಿನ್ಗೊಬ್ಳು ಹುಡುಗಿ ಇದ್ದಾಳೆ ಅಂತ ಹೇಳೇ ಇರ್ಲಿಲ್ವಲ್ಲ ನೀನು? ಎಷ್ಟು ಚೆನ್ನಾಗಿದ್ದಾಳೆ. ನನ್ನ ಹುಡುಗಿ ಅಲ್ರವ ಅವಳು. ನನ್ನ ಹುಡುಗಿ ಹೆಂಗದಾಳು? ಅಲ್ಲಂಡೆ ಮುಂಡೆ. ಮತ್ಯಾರೋ ಹೇಳು? ಆ ಮಾತು ಬಿಡ್ರವ. ನಿಮ್ ತವಸಿ ಕೆಲ್ಸಿತ್ತು. ನಿಮ್ಮೊಬ್ಬರು ತಾವನೇ ಒಂಚೂರು ಮಾತಾಡೋದಿತ್ತು. ಸರಿ, ಮನ್ನಿ ಮದುವೆ ಇದ್ಲ ಕಡೆ ಹೋಗ್ರೆ. ಇದೇನ್ರವ ಇವನ್ ರಗ್ಲೆ?
ಈ ರೊಕ್ಕನ ಈ ಹೆಸರು ಕಳಿಸ್ಬೇಕಿತ್ತು. ಅಗಸೆಮನೆ ರಾಮವ್ವ, ಬಾಯರ್ನೂರು, ರಾಣಿಬೆನ್ನೂರು ತಾಲೂಕು. ಯಾರೋ ಈಕೆ? ನಾ ಹೇಳಲ್ರ, ನನ್ನಿಂದ ಆಕೆಗೆ ಅನ್ಯಾಯ ಆಯ್ತು. ಅದಕ್ಕೆ ದುಡ್ದಿದ್ರಾಗ ಒಂಚೂರು ಕಳಿಸ್ತೀವಿ. ಸರಿ, ಕಳಿಸ್ತೀನಿ ಬಿಡು. ಮಾದೇವಿ ನಮ್ಮ ತಾಯಿಗೆ ಹಣ ಕಳ್ಸಕ್ ಹೋದಾಗ ಕಳಿಸ್ತಾಳೆ. ಹಂಗಾರೆ ನಾ ಇನ್ ಬರ್ತೀನಿ, ಕೆಲ್ಸ ಐತೆ. ಆದ್ರೆ ಅವರೇ ಏನು? ಈ ಸಂಗತಿ ಬೇರೆ ಯಾರಿಗೂ ತಿಳಿಬಾರ್ದು. ಸರಿ ಬಿಡು, ಯಾರಿಗೂ ಗೊತ್ತಾಗಲ್ಲ. ಮಾದೇವಿ, ಮಕ್ಕಳನ್ನ ಸ್ಕೂಲ್ಗೆ ಬಿಡಕ್ ಹೋಗ್ತೀಯಲ್ಲ ನರಸೀಪುರಕ್ಕೆ, ಆಗ ಈ ದುಡ್ಡನ್ನ ಈ ವಿಳಾಸ ಕಳಿಸ್ಬಿಡು. ಎಂಬ ಫಾರ್ಮ್ ಒಳಗಿದೆ ತಂದ್ಕೊಡ್ತೀನಿ. ಯಾರಿಗೂ ತಿಳಿಬಾರ್ದು, ತಿಳಿತಾ? ಯಾರ್ದವ? ಬ್ಯಾಲಂದ? ಬ್ಯಾಲೆನ್ಸ್ ಅದೇನು ಯಾರ್ದದೇನು ತೆಪ್ಪಕ್ ಕಳ್ಸು. ಏನ್ ಮಾದೇವಿ? ಆ ಹಲ್ಗಪ್ಪ ಏನದಂಗಂದ್ರೆ ಹೇಳೋ ಹೇಳೋ. ಆ ಹಲ್ಗಪ್ಪ ನನ್ ಹೊಡ್ಬಿಟ್ಟು ದುಡ್ಡು ಕಳ್ಸಿ ಚೀಟಿ ಕಸ್ಕೊಂಡ್ಬಿಟ್ಟ. ಆಮೇಲೆ ಟ್ರಂಕ್ನೊಳಗೆ ಏನೈತೆ ಅಂತ ಕೇಳ್ದ. ನಾನು ಹೇಳ್ಬಿಟ್ಟೆ, ಬ್ಯಾಲ ಏನು ತಿಳ್ಕೊಬೇಡ. ನಿಮ್ ಮನೆಗೆ ಹೋಗಿ ನಾ ಬರ್ತೀನಿ. ಬಾಬಲ ಸುಮ್ನೆ ಮರ್ ಮಾತಾಡ್ದೆ. ಆ ಚೀಟಿ ಕೊಡು. ಇದೇನ್ ಹೀಗ್ ಮಾತಾಡ್ತಿದ್ದಿ? ಯಾವ ಚೀಟಿ? ಯಾವ ಚೀಟಿ ಅಂತ ನಂಗೆ ಗೊತ್ತು. ಕೊಡ್ತಿದ್ರ ಚರ್ಗ ಚೆಲ್ಬಿಡ್ತೀನಿ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ಮೊದ್ಲು ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ. ದಿಮಾಕ್ ಮಾಡಿದ್ರೆ ನಡೆಯಕ್ಕಿಲ್ಲ. ನಂಗೆ ಗೊತ್ತು, ಅವಳ ಹೆಸರು ರಂಗವ್ವ ಅಲ್ವಾ? ರಂಗವ್ವ. ಅವ್ವ ಅವ್ವ, ಬ್ಯಾಲಂಗೆ ತುಂಬಾ ಜ್ವರ ಬಂದೈತೆ ನೋಡ್ರವ್ವ. ಇವ್ನ್ ಹೆಂಗಾಡ್ತಾ ಇದ್ದಾನೆ, ನಂಗೆ ತುಂಬಾ ಹೆದರಿಕೆ ಆಗ್ತಾ ಇದೆ. ಆ ಹಲ್ಗಪ್ಪ ಇವ್ನ್ ದುಡ್ಡು ಕಟ್ಟಿದ ಚೀಟಿನ ಕಸ್ಕೊಂಡ್ಬಿಟ್ಟ. ಅದಕ್ಕೆ ಹಿಂಗಾಡ್ತಾ ಇರೋದು. ಅದನ್ ಕೊಟ್ಬಿಟ್ಯಾ ನೀನು? ದನ ಬೆಳ್ದಂಗ್ ಬೆಳ್ತಿದ್ಯಾ? ನಾಚಿಕೆ ಆಗಲ್ಲ ನಿಂಗೆ? ಕಸ್ಕೊಂಡ್ಬಿಟ್ಟ. ಹೋಗು, ದಿಂಬು ಕಂಬಳಿ ಎಲ್ಲ ತಗೊಂಬ. ನಾ ಬೇರೆ ಪಾಲಾಗೋಗ್ತಿದ್ದೆ. ನೀ ಅದೇ ಅಂತ ನಾದೇನೆ. ಹಾಗೆಲ್ಲ ಮಾತಾಡ್ಬೇಡ. ಆ ಹಲ್ಗಪ್ಪ ನನ್ಗೇನು ತೊಂದರೆ ಆಗಲ್ಲ. ನಾನ್ ಮಾಡ್ಕೋತೀನಿದಲ್ಲ. ಈಗ ಮಲ್ಕೋ, ನಾ ಬರ್ತೀನಿ.
ದೇವರೇ, ಒಂದು ಹಾಡು ಹೇಳ್ತೀವಿ. ಈಗ ಯಾಕೆ ಸುಸ್ತಾಗಿದ್ಯಾ? ಮಲ್ಕೋ. ಹಾಡ್ಬೇಕು ಅನ್ನಿಸ್ತೈತಿ. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದ್ಯವ್ವ, ನಿನ ಕಂಡು ನಾನ್ಯಾಕೆ ಕರಗಿದೆನು. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದ್ಯವ್ವ, ನಿನ ಕಂಡು ನಾನ್ಯಾಕೆ ಕರಗಿದೆನು. ಸುಡುಗಾಡು ಹೈದನ್ನ ಕಂಡವಳು ನೀನ್ಯಾಕೆ ಈಟೊಂದು ತಾಯಾಗಿ ಮರುಗಿದೆಯು. ನೂರಾರು ಗಾವುದ ಬಂದಿದ್ದೆ ಕಾಣವ್ವ, ಬಂದಿಲ್ಲ ಅನ್ಸಿತ್ತು ನೋಡಿದರೆ. ಇಲ್ಲೇ ಈ ಮನೆಯಾಗೆ ಹುಟ್ಟಿದ್ದೆ ಅನ್ಸಿತ್ತು ನಿನ್ನಗಳಿಗೆ ನೋಡಿದರೆ. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದ್ಯವ್ವ, ನಿನ ಕಂಡು ನಾನ್ಯಾಕೆ ಕರಗಿದೆನು. ನಿನ ಕಂಡು ನಾನ್ಯಾಕೆ ಕರಗಿದೆನು. ಆಗಿದ್ದಾನ ಅವನು? ಏನಾಗಿದೆ ಅವನಿಗೆ? ಏನಿದೆಲ್ಲ? ಕಾಯಿಲೆನಾ? ತುಂಬಾ ಜ್ವರ ಬಂದಿದೆ. ಗದ್ದೆಲ್ ನೀರಲ್ಲಿ ನಿನ್ ಕೆಲಸ ಮಾಡ್ದ ಅಂತ ಕಾಣಿಸುತ್ತೆ. ಡಾಕ್ಟರ್ ಕರ್ಸೋಣ್ವಾ? ಬ್ಯಾಲಂಗ ಮೈಸೂರಿಂದ. ತರೋಕ್ಕಾಗ್ದಿದ್ರೆ ಹೇಳಿ, ನಾನೇ ಯಾರನ್ನಾದ್ರೂ ಕಳಿಸ್ತರಿಸ್ತೇನೆ. ಹೇಳು. ಅವನ್ಯಾಕೆ ಹೋಗ್ಬಾರ್ದು? ಅವನಿಗೇನು ಕಾಲಿಲ್ವಾ? ಬುದ್ಧಿ ಇಲ್ವಾ? ಅವನಿಗೆ ಪುರ್ಸತ್ತಿನ ಅಂತ ನಿಮ್ಗೂ ಗೊತ್ತಿದೆ. ಹಾಡು ಹೇಳಕ್ ಪುರ್ಸತ್ತಿರ್ತಾ? ಹರಟೆ ಕೊಚ್ಚಕ್ ಪುರ್ಸತ್ತಿರ್ತಾ? ಹಲ್ಗ ಅವ್ರ ಜೊತೆಗೆಲ್ಲ ಗುಂಡಗಿರಿಗೆ ಪುರ್ಸತ್ತಿರ್ತಾ? ಹೆಂಗಸರ ಜೊತೆ ಕುತ್ಕೊಂಡು ನಲ್ಲೆ ಹೊಡಕ್ ಪುರ್ಸತ್ತಿರ್ತಾ? ನೀವದೇನ್ ಮಾತಾಡ್ತಿದ್ದು? ಐ ಆಮ್ ಸಾರಿ. ನಿಮ್ಗೊಂದು ಅರ್ಥವಾಗಲ್ವಾ? ನಂಗೆ ಸುಮ್ಮನೆ ಸಿಟ್ಟು ತರಿಸ್ಬೇಡ. ಯಾಕೆ ಸಿಟ್ಟು? ಈ ಮನೆಯಲ್ಲಿ ಏನಾಗ್ತಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದ್ಯಾಕೆ ಹಲ್ಗನ ಹತ್ರ ಬ್ಯಾಲನ್ ಜಗಳ? ಅವನು ಎಲ್ಲಿಗೆ ಹಣ ಕಳಿಸ್ತಿರ್ತಾನೆ? ನೀ ಯಾಕೆ ಆ ಬ್ಯಾಲನ್ ಹಚ್ಚಿ ಸಾಯ್ತೀಯ? ಆ ಮಾದೇವಿನ ಹಲ್ಗಪ್ಪ ಹಾಳು ಮಾಡ್ಬೇಕು ಅಂತಿದ್ದಾನೆ. ನಿಮ್ಗೆ ಅರ್ಥವಾಗಿದ್ರೆ ನಿಮ್ಮನ್ನೂ ಹಾಳು ಮಾಡ್ತಾನೆ. ಈಗ ದಯವಿಟ್ಟು ಸುಮ್ಮನೆ ಮಲಗಿ. ನೀನೊಮ್ಮೆ ದೇವ್ರ ಪೂಜೆ ಯಾಕೆ ಮಾಡಬಾರ್ದು? ಅದರಿಂದ ಒಳ್ಳೇದಾಗೋದಿದ್ರೆ ಅದರಲ್ಲಿ ಏನ್ ತಪ್ಪಿದೆ? ನಮ್ಗೆ ನಂಬಿಕೆ ಇಲ್ಲ. ಓಹೋ, ನಿನ್ ದೇವರ ನಂಬಿಕೆ ಇಲ್ಲಲ್ಲ? ನಮ್ಗೊಂದು ಅರ್ಥವಾಗಲ್ಲ. ದೇವ್ರ ಪೂಜೆ ಶುರು ಮಾಡಿದ್ಮೇಲೆ ನೀವು ಹೆಚ್ಚು ಹುಂಬರಾದಾಗ ಕಾಣಿಸುತ್ತೆ. ನಿಜ. ಈ ಪೂಜೆ, ಬ್ಯಾಲ, ಹಲಗ
ಅದ್ಯಾದ್ರಿಂದ ನಮ್ಮ ಪ್ರೀತಿ ಕಡಿಮೆ ಆಗ್ಲಾರ್ದು. ಬಾಬಾ ಆ ಬ್ಯಾಲನ್ನ ಅನುಮಾನದಿಂದ ನೋಡ್ಬೇಡಿ. ಬ್ಯಾಲ ಏನೋ ಮಾಡ್ತಿದ್ದಿ? ಜ್ವರ ಬಿಟ್ಟು ಇನ್ನು 2 ದಿನ ಆಗಿಲ್ಲ. ಯಾಕಿನ್ ಕೆಲಸ ಮಾಡ್ತಿ? ಬಾ ಊಟ ಮಾಡು. ಅವ್ವ ನಂಗೂ ಹಸಿವು, ನಾನು ಊಟಕ್ಕೆ ಬರ್ತೀನಿ. ನಾನು ಅವನ ಹತ್ರ ಮಾತಾಡೋದಿದೆ, ನೀನ್ ಆಮೇಲೆ ತಿನ್ನು. ಬ್ಯಾಲ ನಾವೊಂದು ಮುಖ್ಯವಾದ ವಿಚಾರ ಹೇಳ್ಬೇಕು ಅಂತಿದ್ದೀನಿ. ಏನೋ ಒಂದು ಹೇಳಿ ಸುಮ್ಮನಾಗ್ಬಾರ್ದು. ಚೆನ್ನಾಗಿ ಯೋಚನೆ ಮಾಡಿ ಹೇಳು. ಹೇಳಿದ ತಪ್ಪು ಅಥವಾ ಒಳ್ಳೇದಲ್ಲ ಅನ್ಸಿದ್ರೆ ಮರ್ತು ಬಿಡು. ನೀ ಏನ್ ಯೋಚಿಸ್ತಿ, ಏನ್ ಅಂದ್ಕೊಳ್ತೀಯ ಅನ್ನೋದೇ ಅರ್ಥ ಆಗಲ್ಲ. ನೀನ್ ತಮ್ಮನ ಹಾಗಿದ್ಯಾ, ಅದಕ್ಕೆ ಹೇಳ್ತೀನಿ. ನಿನ್ಗೂ ಒಬ್ಳು ಹೆಂಡತಿ, ಚಿಕ್ಕ ಸಂಸಾರ ಬೇಕಲ್ವದಲ್ಲ? ನೋಡು, ಮಾದೇವಿ ತುಂಬಾ ಒಳ್ಳೆ ಹುಡುಗಿ. ತಾಯಿ ಇಲ್ಲ ತಲ್ಲ. ನಾವು ಕೈ ಬಿಟ್ರೆ ಆ ಹಲ್ಗತ್ನಂತವ್ರು ಹಾಳು ಮಾಡ್ಬಿಡ್ತಾರೆ. ಅವನಿಗೂ ನಿನ್ ಕಂಡ್ರೆ ತುಂಬಾ ಇಷ್ಟ. ಗಿರ್ಜಾ, ನರಸೀಪುರಕ್ಕೆ ಹೋಗ್ತಾ ಇದ್ದೇನೆ. ಹಾಗೆ ಮಕ್ಕಳಿಗೆ ಸ್ಕೂಲ್ ಬಿಟ್ಟು ಹೋಗ್ತಾನೆ, ಬೇಗ ಕಳ್ಸು. ಬಂದ್ರು ಸ್ವಲ್ಪಿರಿ. ಬೇಗ ಹೋಗ್ರ. ಬೆಟ್ಟ ಹಿಡ್ಕೊಂಡು ಕೂಡ. ಕೋಪನ್ ಅದಲ್ಲ? ಕೋಪ ಇದ್ರೆ ಹೇಳ್ಬಿಡು. ನಿನ್ನ ಹತ್ರ ಏನಾದ್ರೂ ಹೇಳ್ಬಿಡು. ನಾ ಏನು ಹೇಳಲ್ರ. ಮದುವೆಗಿದೆ ಸುದ್ದಿ ಎತ್ಬೇಡಿ. ನಂಗೆ ಈ ಹುಡುಗಿಯರ ಸವಾಸ ಬೇಡ. ಸರಿಯಾಗಿ ಯೋಚನೆ ಮಾಡಿ ಹೇಳು. ನಾ ಹೇಳಲ್ಲ. ನಾ ಮಾದೇವಿನ ಮದುವೆ ಆಗಲ್ಲ. ನಿಮ್ಗಿಷ್ಟ ಇಲ್ಲ ಅಂದ್ರೆ ನಾ ಹೊಂಟೋಗ್ತೀವಿ. ನಾನು ಅಷ್ಟು ಕೆಟ್ಟೋಳು ಅನ್ಸಿದ್ರೆ ಹೋಗು, ಸಲೀಸಾದ್ರೆ ಹೋಗು. ನೀವು ಹಂಗೆಲ್ಲ ಮಾತಾಡ್ಬೇಡಿ. ನೀ ಮದ್ವೆ ಯಾಕಾಗಲ್ಲ ಅಂತ ಸರಿಯಾಗಿ ಹೇಳೋವರೆಗೂ ನಾನು ಊಟ ಮಾಡಿ. ಸಿಟ್ ಮಾಡ್ಕೊಂಡಿದ್ದಾನೆ. ಯಾಕೋ ಮೋನ? ಬೇಡ, ಮಾದೇವನ ಮದುವೆ ಮಾಡ್ಕೊಳ್ಳೋದಂತೆ. ಮಾದೇವಿನ ಮದುವೆ ಮಾಡ್ಕೊಳ್ಳಂತೆ. ಎಲ್ಲೋಗಿದ್ದಾನೆ? ನನ್ಗೆ ಬೊಂಬೆ, ನನ್ಗೆ ಬೊಂಬೆ. ಎಲ್ಲೋದ್ಯೋ? ಏನೇ ಆ ಬ್ಯಾಲ ಇದೆಲ್ಲ ಪ್ರೇಮ ರಾಜಕೀಯ? ಯಾ ಮಾದೇವಿನ ಮದುವೆ ಆಗಲ್ಲ ಅಂದ್ಯಾ? ನಾ ಎಂಥದ್ದು ಅಂತಿಲ್ಲ, ಎಂಥದ್ದು ಬೇಡ. ನಂಗೆ ಯಾಕೆಲ್ಲ ಈ ಕಿತಾಪತಿ? ನಾವತ್ತಿನಿಂದ ಶರ್ಟ್ ತೊರೆದು ಮಾಡ್ತಿದ್ದೆ, ಇವತ್ತು ತಂದಿದ್ದೇನೆ, ತಗೋ. ನೀವು ದೊಡ್ಡವರು, ತಪ್ಪು ತಿಳ್ಕೋಬಾರ್ದು. ಯಾಕೋ? ನಾ ಯಾಕೆ ತಪ್ಪು ತಿಳ್ಕೋತೀನಿ? ನಂಗೆ ಅಂಗಿ ಬೇಡ. ನಿನ್ಗೆ ಅಂಗಿ ತಂದಿಲ್ಲ ಅಂತ ಅಮ್ಮವರು 4 ಸತಿ ಜಗಳಾಡಿದ್ದಾರೆ. ಈಗ ಬೇಡ ಅಂತೀಯ? ನಂಗೆ ಏನ್ ಹೇಳು? ಅವರೇ ತಮ್ಮ ಕೈಯಿಂದ ಕೊಡ್ಲಿ. ಸರಿ, ಕೊಡ್ತಾ ಬಿಡು.
ಅದೇನೋ ಮೈಸೂರಿನಲ್ಲಿ ಜನ ನಿಮ್ಮನೇನೋ ಬಾಳ ಇದ್ದಾನೆ, ಅವನು ಯಾರು ಹಂಗೆ ಹಿಂಗೆ ಅಂತ ಇದ್ರು. ಅದೇನ್ ನೀವು ಮಾತಾಡ್ತಿರೋದು? ಬನ್ನಿ ಒಳಗೆ. ಸ್ವಲ್ಪ ಕಾಫಿ ಬಿಡು. ನಂಗ್ ಬೇಡ. ಅದೇಗ್ ಮಾತಾಡ್ತಿದ್ರು ಮೈಸೂರಲ್ಲಿ? ಸುಮ್ಮನೆ ಹೇಳಿದೆ. ಹೀಗೆ ಮಾತಿಗೆ ಮಾತು ಬಂದು ನಿಮ್ಮ ಮನೇಲಿ ಬಾಳ ಇದ್ದಾನಲ್ಲ, ಅವನ್ ಯಾರು ಅಂತ ಕೇಳಿದ್ರು. ಅವನ್ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಒಂದೊಂದ್ಸಲ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ನೀವು ನಿಮ್ ಫ್ರೆಂಡ್ಸ್ ಅಲ್ಲಿ ಇಂಥ ಮಾತು ಯಾಕೆ ಬರ್ತೋ ನನ್ಗಂತೂ ಅರ್ಥ ಆಗಲ್ಲ. ನನಗ್ ಗೊತ್ತಾಗ್ತಿದೆ ಅವನು ಯಾರು ಅಂತ. ಅದ್ರಲ್ಲೇನೂ ಸಂಶಯ ಇರಕ್ಕೆ ಅವಕಾಶನೇ ಇಲ್ಲ ಅನ್ಸುತ್ತೆ. ಓಹೋ, ಅದಿರ್ಲಿ. ನೀನ್ ಯಾಕೆ ಈಗ ಉಪವಾಸ ಮಾಡ್ತಿದ್ಯಾ ಹೇಳು? ಮಾಧವಿನ ಮದುವೆ ಮಾಡ್ಕೋತೀಯ ಅಂತ ಅವ್ನು ಕೇಳಿದ್ಯಾ? ಅವ್ನು ಮದುವೆ ಮಾಡ್ಕೊಂಡೆಷ್ಟು ಬಿಟ್ರೆಷ್ಟು. ನನ್ ಮೈಯಲ್ಲಿ ಸರಿ ಇಲ್ಲ, ಅದಕ್ಕೆ ಊಟ ಮಾಡ್ತಿಲ್ಲ. ಇದು ಒಳ್ಳೆ ಹುಡುಗಾಟ ಹೋಗ್ತಾ ಇದೆ. ಒಬ್ಬೊಬ್ರು ಒಂದೊಂದ್ ಥರ ಅನ್ಕೊಂಡಿದ್ದೀವಿ. ಇಲ್ಲ, ನಂಗೆ ಗೊತ್ತಿರೋದು ಹೇಳ್ತೀನಿ ಕೇಳಿ. ಮಾಧವಿನ ಮದುವೆ ಆಗು ಅಂತ ನಾನು ಕೇಳಿದ್ ನಿಜ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಅವನ ಮನಸ್ಸಿನಲ್ಲೇನೋ ತೊಂದರೆ ಅಳ್ಕೋ ಇದೆ ಅನ್ಸುತ್ತೆ. ಮಾನಸಿಕವಾಗಿ ನಾವು ಅವ್ನಿಗೆ ಸಹಾಯ ಮಾಡ್ಬೋದು. ತುಂಬಾ ಒಳ್ಳೆಯವನು, ಅವನಿಷ್ಟು ಮಗು ತರ ಮನುಷ್ಯ. ಸರಿ, ಅದನ್ನೆಲ್ಲ ಹೇಗೆ ಸಾಲ್ವ್ ಮಾಡ್ತೀವಿ ಮಾಡು. ಆಮೇಲೆ ನಾಳೆ ನಾಡಿದ್ರಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನಿಂದ ನಮ್ ಗದ್ದೆ ನೋಡಕ್ ಬರ್ತಾ ಇದ್ದಾರೆ. ಈ ಸಲ ನನಗೆ ಆದರ್ಶ ರೈತವಾಗಿ ಬರೋ ಚಾನ್ಸ್ ಇದೆ. ಅದ್ಯಾಕೆ ಹಿಂಗಾಡ್ತಿ? ಹೆಂಡ ಕುಡ್ದ್ ಮಂಗ್ ನಂಗೆ ನಿನ್ ಮದ್ವೆ ಆಗಕ್ಕೆ ಯಾರ್ ಕಾದ್ ಕುಂತವ್ರೆ? ಗಬ್ಬುಳ ಅಲ್ಲವ್ವ ಉಂಡೆ ಕುಂತವ್ರೆ, ಉಣ್ಣೋಂತ ಹೇಳ್ಬಾರ್ದು. ಏಯ್ ಹೋಗ. ಯಾಕೆ ಹಿಂಗಾಡ್ತಿ? ನೀನ್ ನಂಗೆ ಮದ್ವೆ ಆಗ್ಬೇಡ. ಬ್ಯಾಲ, ನಂಗೆ ಅವನ್ ನೋಡಕ್ಕಾಗಲ್ಲ. ನೀನ್ ಅವ್ರ ಜೊತೆ ಮಾತಾಡ್ತೀಯಾ? ಅದನ್ನೇ ಒಡ್ಕಲ್ ಮಾಡ್ಕೆ ಹಂಗ್ ಬಡ್ಕೊಂಡು ಯಾಕೆ ಸಾಯ್ತಿ? ದರಿದ್ರೆ ಹೆಂಗ್ಸೆ, ಒಂದ್ಸಲ ಹೇಳಿದ್ರೆ ಕಿವಿ ಕೇಳಲ್ಲ. ಶನಿ, ಅವರೇ ನನ್ನ ಮೇಲೆ ಕೋಪನಾ? ಇಲ್ಲಪ್ಪ, ನಿನ್ಮೇಲೆ ಯಾಕೆ ಕೋಪ? ಹಂಗಾರೆ ನಂಗೆ ಅಂಗಿ ಕೊಡಲ್ಲವ್ರ? ನಾನ್ ಕೊಟ್ಟೇನೋ ಅವ್ರು ಕೊಟ್ರೇನು, ಅವ್ರ ಹತ್ರನೇ ಇಸ್ಕೋ. ಹಂಗಾರೆ ನೀವು ಉಣ್ಣಕ್ಕಿಲ್ಲವ್ರ? ಹಸುವಾಗಿಲ್ಲ ಬೇಲ, ನೀದ್ನೆಲ್ಲ ಹಚ್ಕೊಂಡು
ತಲೆ ಕೆಡ್ಸ್ಕೋಬಾರ್ದು. ಬರ್ತೇನ್ರಿ, ಏನ್ ಮಾಡ್ತೀರ ಮಾಡಿ. ಏಯ್ ಮಾದೇವಿ, ನಿಂಗೇನಾಗ್ತೈತಿ ತಿಳಿಯಕ್ಕಿಲ್ವಾ? ಏನು ನನ್ ಮೇಲೆ ಜೋರ್ ಮಾಡ್ತಿ? ನೀನಿಂತ ದಡ್ಲೌಡಿ ಅಂತ ತಿಳ್ಕೊಂಡಿರ್ಲಿಲ್ಲ. ಯಾಕೋ ನನ್ ಬೈತಿ? ನಿನ್ನೇನ್ ತಲೆಗಿಲ್ಲ ನೆಟ್ಗಿಲ್ವಾ? ಅವಾರ್ಡ್ ತಾವೇನಂತ ಹೇಳ್ದಿ? ನೀನೇನು ಯಾರು ಕಾಣದ್ ಕರಿಬೇಸಿ ಅಲ್ಲ ಅಂತ. ನೀನ್ ಮಾತಾಡಿದ್ರೆ ನನ್ ಮೈಯೆಲ್ಲ ಉರಿ ಬರ್ತೈತಿ. ಏನ್ ಹೇಳ್ದ್ಯೋ ಏನ್ ಬಿಟ್ಟಿಯೋ, ನೀನ್ ಗಾನ ನನ್ ಮದ್ವೆ ಆಗ್ಬೇಕು. ಚಮಡ ಸುಲಿ 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 ಸುಲಿತಾನಂತೆ. ಅವರೇ, ಈ ಪಟ ಕಬ್ಬು ಮನ ಮನೆ ಬೆಳೆದೈತ್ರಿ. ಪಟ್ನದ ಗೊಬ್ಬರ ಹಾಕಿದ 4 ದಿನಕ್ಕೆ ಹಚ್ಚ ಕಣ್ ತುಂಬತೈತಿ. ಇನ್ ಒಂದೇ ಸಲ ಪಟ್ಟಿ ತೋಡಿ ನೀರ್ ಹಾಯಿಸಿದ್ರೆ ಕೆಲಸ ಮುಗೀತು. ಹಿಂಗೆ ಬೆಳೀತಾ ಇದ್ರೆ ಮನಸ್ಸಿಗೆ ಹಾಳಾರ ಅನಿಸ್ತೈತಿ. ಅವರೇ, ಗದ್ದೆಗೆ ಪಟ್ಟಿ ಹಾಕಿದ್ದು ಅದ್ರ ಕದ್ರೆ ಬೇರೆ ಆಗೈತಿ ನೋಡ್ರಿ. ಹಸ ಕರುಗಳಿಗೆ ಹುಲ್ಲಿನ ಬರ ಇಲ್ಲ. ಹಾ, ಈ ಸರ್ತಿ ಆ ಹೊಸ ಆಕಳು ಗಬ್ಬಾಗೈತಿ ಗೊತ್ತಾ? ಇನ್ನೇನು 2-3 ತಿಂಗಳಿಗೆ ಈ ಮನೆಯಾಗ 10 ಆಕಳಾಗ್ತವೆ. ಸರಿ, ಹೋಗಿ ಕೆಲಸ ಮಾಡು. ಅವರೇ, ಏನು ಬೇಡ? ನಾನ್ ತಪ್ಪು ಮಾಡಿದ್ರೆ ಹೊಡೀರಿ, ಕೊಂದಾಕಿ, ಹಸ್ಕೊಂಡಿರ್ಬೇಡಿ. ನಾನು ಹಸ್ಕೊಂಡಿದ್ದೆ ನಿನ್ಗೇನೋ? ಯಾವಾಗ್ಲಾದ್ರೂ ಒಂದ್ಸಲಿ ಉಪವಾಸ ಮಾಡಿದ್ರೆ ಮೈಗೆ ಒಳ್ಳೇದಂತೆ ಬೇಡ. ನನ್ ಕಾಯಿಲೆನಾದ್ರೂ ಗುಣವಾಗ್ಲಿ ಬಿಡು. ನಾನು ಉಣ್ಲಿಲ್ಲ ಅಂತ ಬೇಸರ ಪಡ್ಬೇಡ. ಅವ ನಾನು ಯಾಕಾಗ ಸಂಕೋಚ ಪಡ್ತೀಯದಲ್ಲ? ಅನ್ಸಿದ್ದೀನಿ ಹೇಳು. ನನ್ನ ಹತ್ರನೂ ಸಂಕೋಚನ? ನೀವ್ ಹೇಳೋದ್ ತಿಳಿತ್ರವ, ಆದ್ರೆ ಎಲ್ಲಾನು ಹೇಳಕ್ಕಾದತ್ರ. ನೀವೇ ಹೇಳಿ, ಆದತ್ರ ಒಂದ್ಸಲ ಪ್ರಯತ್ನ ಮಾಡೋದಲ್ಲ? ಅದಕ್ಕೂ ಮೊದಲು ನಾವೊಂದು ಹೇಳ, ನಿಮಗೆ ಸಂತೋಷ ಆಗೋದಾದ್ರೆ ನಾ ಮದುವೆ ಆಗ್ತೀನಿ. ಹೌದೇನೋ? ತುಂಬಾ ಸಂತೋಷ. ಇರು ಮಾಧವಿ, ಸ್ವಲ್ಪ ಇರವ. ಅವ್ವ, ನಾನು ಒಂದು ಹುಡುಗಿನ ಮೆಚ್ಕೊಂಡಿದ್ದೆ. ಅಗಸಿಮನೆ ರಾಮವನ್ ಮಗಳು ಚಂದ್ರಿ ಅಂತ.